8th ಚಾಪ್ಟರ್ 8ನೇ ಅಧ್ಯಾಯ. ದೇವರ ಚಿತ್ತವನ್ನು ನನ್ನ ಜೀವನದಲ್ಲಿ ಹುಡುಕುತ್ತಾ, ಸಮಯವನ್ನು ಆತನಿಗೆ ಕೊಡುತ್ತಾ, ಆತ್ಮದಲ್ಲಿ ಪ್ರಾರ್ಥಿಸುತ್ತಾ, ಆತನ ನಡೆಸುವಿಕೆಗಾಗಿ ಜಾಗ್ರತೆಯಾಗಿ ಗಮನಿಸುತ್ತಿರುವ ನನ್ನ ಆತ್ಮೀಯ ಜೀವನದಲ್ಲಿ ನೋಡುತ್ತಿರುವಾಗಲೇ 1.5 ವರ್ಷ ಗತಿಸಿ ಹೋಯಿತು. ಈಗೀಗಲೇ ವಿವಾಹವಿಲ್ಲದೆ ಆತನ ಕೆಲಸಕ್ಕಾಗಿ ನನ್ನನ್ನು ಪ್ರತ್ಯೇಕಪಡಿಸಿದ್ದಾನೆಂಬ ಆತನ ಮೆಲ್ಲನ ಸ್ಪಷ್ಟವಾದ ಸ್ವರ ನನ್ನ ಅಂತರಂಗದಲ್ಲಿ ದೃಢತ್ವವನ್ನು ಹುಟ್ಟಿಸುತ್ತಿದೆ. ಈಗ ನನ್ನಲ್ಲಿ ಸಹ ಇಂಥ ಕೋರಿಕೆಯೇ ಉತ್ಪನ್ನವಾಗುತ್ತಿದೆ. ಇದೇ ಸಮಯದಲ್ಲಿ ಮತ್ತಾಯ ಸುವಾರ್ತ 19ನೇ ಅಧ್ಯಾಯ 11-12 ವಚನಗಳು ನಾನು ತೆಗೆದುಕೊಳ್ಳಬೇಕಾದ ತೀರ್ಮಾನಕ್ಕಾಗಿ ಗ್ರೀನ್ ಸಿಗ್ನಲ್ ಹೇಳುತ್ತಿದೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅದಕ್ಕೆ ಯೇಸು, ಅನುಗ್ರಹ ನೊಂದಿದವರು ಬಿಟ್ಟರೆ ಮತ್ತೆ ಯಾರೂ ಈ ಮಾತುಗಳನ್ನು ಅಂಗೀಕರಿಸುವುದಿಲ್ಲ. ತಾಯಿ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಇದ್ದಾರೆ, ಮನುಷ್ಯನಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ನಪುಂಸಕರಾಗಿದ್ದಾರೆ, ಪರಲೋಕದ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡಿರುವ ನಪುಂಸಕರು ಇದ್ದಾರೆ. ಈ ಮಾತನ್ನು ಅಂಗೀಕರಿಸುವವನು ಅಂಗೀಕರಿಸಲಿ ಎಂದು ಅವರೊಂದಿಗೆ ಹೇಳಿದನು. ಈ ವಾಕ್ಯವನ್ನು ನೋಡಿದ ನಾನು, ಹುಟ್ಟಿದನಿಂದಲೇ ಸ್ವಲ್ಪ ಜನ ನಪುಂಸಕರಾಗಿ ಹುಟ್ಟುತ್ತಾರೆಂದು ಮತ್ತು ಸ್ವಲ್ಪ ಜನ ತಮ್ಮ ಕುಟುಂಬ ಪರಿಸ್ಥಿತಿಗಳಿಂದೋ ಇತರ ಕಾರಣಗಳಿಂದೋ ಮನುಷ್ಯರಿಂದ ಮತ್ತು ಮನುಷ್ಯರಕ್ಕಾಗಿ ವಿವಾಹ ಮಾಡಿಕೊಳ್ಳದೆ ನಿಲ್ಲುತ್ತಾರೆಂದು, ಆದರೆ ಮತ್ತೆ ಕೆಲವರು ಪರಲೋಕದ ರಾಜ್ಯ ನಿಮಿತ್ತ ವಿವಾಹವೂ ಇಲ್ಲದೆ ನಿಲ್ಲುತ್ತಾರೆಂದು, ನಾನು ಕೂಡ ಪರಲೋಕದ ರಾಜ್ಯದ ನಿಮಿತ್ತ ವಿವಾಹವೂ ಇಲ್ಲದೆ ಇರುವುದು ನನ್ನಲ್ಲಿ ಆತನ ಚಿತ್ತವೆಂದು ಗ್ರಹಿಸಿದೆನು. ಈ ನನ್ನ ನಿರ್ಣಯವನ್ನು ಕೇಳಿದ ಮನೆಯಲ್ಲಿ ಮತ್ತೊಂದು ಸತಿ ಚಿಕ್ಕ ತುಫಾನು ಎದ್ದಿದೆ. ಆವಾಗಲೇ ತಂಗಿಗೆ ಪರಿಚರ್ಯ ಮೇಲೆ ಹೆಚ್ಚು ಪ್ರೀತಿ ಇರುವುದರಿಂದ ಎಲ್ಲರೂ ಈ ಮಾತುಗಳು ತಂಗಿ ಹೇಳಿದರೆ ಅರ್ಥವಿರುತ್ತದೆ ಅಂದರು. ನೀನು ಮನೆಯಲ್ಲಿ ಮಧ್ಯವಳೆಂದು, ನೀನು ಆದ ನಂತರ ವಿವಾಹವಾಗಬೇಕಾದ ತಂಗಿ ಇದೆ ಎಂದು, ಆದರೂ ನಿನ್ನನ್ನು ಮೊನ್ನೆನ್ನು ದೇವರಲ್ಲಿ ಬಂದಿದೆಯೋ ಇಲ್ಲವೋ, ಇದೇ ದೇವರ ಚಿತ್ತವೆಂದು ಹೇಗೆ ಹೇಳುತ್ತೀಯಿ? ನಾವು ಸಹ ಪ್ರಾರ್ಥನೆ ಮಾಡುತ್ತೇವೆ. ನೀನು ತೆಗೆದುಕೊಳ್ಳುವ ನಿರ್ಣಯ ದೇವರಿಂದ ಆದರೆ ದೇವರು ನಮ್ಮನ್ನು ಒಪ್ಪಿಸುತ್ತಾನಲ್ಲವೋ ಅನ್ನುತ್ತಿರುವ ಅವರಿಗೆ ನನಗೆ ಮಧ್ಯೆ ವಾದೋಪವಾದನೆಗಳು ಜರುಗುತ್ತಿವೆ. ಇಲ್ಲಿ ಮನೆಯಲ್ಲಿ, ಹೊರಗೆ ಸ್ಕೂಲ್ನಲ್ಲಿ ಟೀಚರ್ಸ್ ಮುಖಾಂತರ ಸಂಬಂಧಗಳು ಬರುತ್ತಿರುವ ಸಂಬಂಧಗಳ ಕುರಿತು ನನ್ನಲ್ಲಿ ಎಷ್ಟು ಮಾತ್ರಕ್ಕೂ ಸಮಾಧಾನವಿಲ್ಲ. ಆದರೆ ಡ್ಯಾಡಿ ನನ್ನನ್ನು ಕರೆದು ಎಷ್ಟೋ ಪ್ರೀತಿಯಿಂದ ನಡೆದ ವಿಷಯಗಳ ಕುರಿತು ಏನಾದರೂ ಭಯಪಡುತ್ತಿದೆಯೇನಮ್ಮ? ಏನೂ ಭಯಪಡಬೇಡ, ಮುಂಚೆ ನಿನಗೆ ಯಾವ ತೊಂದರೆ ಇಲ್ಲದೆ ಎಲ್ಲ ವಿಷಯಗಳನ್ನು ಹೇಳಿಯೇ ಅರ್ಥ ಮಾಡಿಕೊಳ್ಳುವ ಅವರಿಗೆ ಹೆಚ್ಚು ಹಣವನ್ನು ಕೊಟ್ಟು ಆದರೂ ಸರಿ, ಒಳ್ಳೆಯ ವ್ಯಕ್ತಿಯನ್ನೇ ನೋಡಿ ವಿವಾಹ ಮಾಡುತ್ತೇವೆ ಅಂದರು. ಹೌದು, ಲೋಕರೀತ್ಯ ಆಲೋಚಿಸಿದರೆ ನನಗೆ ಸಹ ಗೊತ್ತು. ನನ್ನನ್ನು ನೋಡಿ ಅಲ್ಲದೆ ಡ್ಯಾಡಿ ಅಮ್ಮಗೆ ಸೊಸೈಟಿದಲ್ಲಿರುವ ಒಳ್ಳೆಯ ಹೆಸರನ್ನು ನೋಡಿ, ಒಳ್ಳೆಯ ಸ್ಥಾನವನ್ನು ನೋಡಿ, ಅವರಿಗೆ ಇರುವ ಹಣವನ್ನು ನೋಡಿ, ನಮ್ಮ ಕುಟುಂಬ ವಿಷಯಗಳ ಕುರಿತು ತಿಳಿದಿದ್ದ ಯಾರಾದರೂ ಯಾವ ಡೋಕಾ ಇಲ್ಲದೆ ನನ್ನನ್ನು ವಿವಾಹ ಮಾಡಿಕೊಳ್ಳುವರೆಂದು. ಆದರೆ ಡ್ಯಾಡಿ ಹೊಂದಿಗೆ ಹೀಗೆ ಹೇಳಿದನು, ಏಸಯ್ಯ ನನ್ನೊಂದಿಗೆ ಇರುವುದರಿಂದ ನನ್ನ ಭವಿಷ್ಯತ್ತಿನ ಕುರಿತು ನನಗೇನೂ ಭಯವಿಲ್ಲವೆಂದು. ಯಾಕೋ ಆತನಿಗಾಗಿಯೇ ನಿಂತುಕೊಳ್ಳಬೇಕೆಂಬ ಆಸೆಯೇ ಅಧಿಕವಾಗಿದೆ ಎಂದು, ಸಮಯವು ಬಂದರೆ ಮನುಷ್ಯರಕ್ಕಿಂತ ದೇವರಿಗೆ ವಿಧೇಯತೆ ತೋರಿಸುತ್ತೇನೆ ಎಂದು ಹೇಳಿದೆನು. ನನ್ನ ಪರಿಸ್ಥಿತಿಯನ್ನು ಆತ್ಮೀಯವಾಗಿ ಬೆಳೆದಿದ್ದ ಅಣ್ಣನು ಅರ್ಥ ಮಾಡಿಕೊಳ್ಳುವನೆಂದು ಅಣ್ಣನಿಗೆ ಫೋನ್ ಮಾಡಿ ಫೋನ್ದಲ್ಲಿ ವಿಷಯವೆಲ್ಲ ವಿವರಿಸಿದೆನು. ಎಲ್ಲ ಕೇಳಿದ ಅಣ್ಣನು 1 ನಿಮಿಷ ಮೌನವಾಗಿದ್ದು, ದೇವರಿಂದ ಏನಾದರೂ ಕನ್ಫರ್ಮೇಷನ್ ಬಂದಾಗನೇ ಖಚಿತವಾದ ಡಿಸಿಷನ್ ತೆಗೆದುಕೊಳ್ಳಬೇಕೆಂದು, ಅಷ್ಟರವರೆಗೆ ಏನಾದರೂ ಪ್ರಪೋಸಲ್ ಬಂದರೆ ಮನೆಯಲ್ಲಿ ಗೊಡವೆ ಮಾಡದೆ ಹೋಗಿ ಕೂತುಕೊಳ್ಳಬೇಕೆಂದು, ಬಂದಿದ್ದವರು ಏನಾದರೂ ಮಾತನಾಡಿದರೆ ಸೌಮ್ಯವಾಗಿ ಮಾತನಾಡಬೇಕೆಂದು ಹೇಳಿದನು. ಒಂದು ವೇಳೆ ನೀನು ಹೇಳಿದ ಹಾಗೆ ಆತನ ಚಿತ್ತವು ನಿನ್ನ ಜೀವನದಲ್ಲಿ ಇರುವುದಾದರೆ ಆ ಪ್ರಪೋಸಲ್ಸ್ ಕ್ಯಾನ್ಸಲ್ಸ್ ಆಗುತ್ತವೆಂದು ನಿನಗೆ ಯಾಕೆ ಭಯ ಎಂದು ಹೇಳಿದರು. ಅದಕ್ಕೆ ನಾನು ಸರಿ ಎಂದು ಐಷ್ಟವಾಗಿಯೇ ಅಣ್ಣನ ಸಲಹೆಯನ್ನು ಸ್ವೀಕರಿಸಿದೆನು. ಪ್ರತಿ ಹುಡುಗಿ ಒಂದು ಪ್ರಪೋಸಲ್ ಬಂದರೆ ಏನಾದರೂ ಸರಿ ಬೇಗನೆ ಸೆಟ್ ಆಗಬೇಕೆಂದು ಅಂದುಕೊಳ್ಳುತ್ತಾಳೆ. ಅದರಲ್ಲಿ ನನ್ನ ಹಾಗೆ ಒಡೆತ ತಿಂದ ಹುಡುಗಿಯಾದರೆ ಯಾವುದೋ ಒಂದು ಲೋಕದಲ್ಲಿ ಅವಮಾನವಿಲ್ಲದೆ ಎಂದು ಸಂಬಂಧವನ್ನು ಒಪ್ಪಿಕೊಳ್ಳುತ್ತಾಳೆ. ಆದರೆ ನನ್ನಲ್ಲಿ ಹಾಗೆ ಆಗದೆ ವಿಭಿನ್ನವಾಗಿ ಕೆಲಸ ಆಗುತ್ತಿದೆ. ಪ್ರತಿ ಪ್ರಪೋಸಲ್ಗೆ ಎಷ್ಟೋ ಬಾಧೆಯಿಂದ ಹೀಗೆ ಪ್ರಾರ್ಥಿಸುತ್ತಿದ್ದೆನು, ತಂದೆಯೇ, ನಿನ್ನ ಪರಿಪೂರ್ಣ ಚಿತ್ತಕ್ಕೆ ನಿಲ್ಲಬೇಕೆಂದು ಆಶೆ ಇದೆ. ಆದರೆ ಪ್ರಪೋಸಲ್ ಬಂದಿದ್ದೆ ಎಂದು ಹೋಗುತ್ತಿದ್ದೇನೆ. ನಿನ್ನ ಚಿತ್ತದಲ್ಲಿ ಇಲ್ಲದ ವಿಷಯಗಳು ನನ್ನ ಜೀವನದಲ್ಲಿ ಕ್ಯಾನ್ಸಲ್ ಮಾಡೆಂದು ಹೋಗಿ ಕೂತುಕೊಳ್ಳುತ್ತಿದ್ದೆನು.
ಅದು ಹೇಗೋ ಕ್ಯಾನ್ಸಲ್ ಆಗುತ್ತಿತ್ತು. ಆದರೆ ತಂಗಿ ತಮ್ಮ ನನ್ನೊಂದಿಗೆ ಹೀಗೆ ಅಂದರು, ನಮ್ಮ ಜೀವನದಲ್ಲಿ ದೇವರ ಖಚಿತವಾದ ಸ್ವರವು ಕೇಳದೆ ನಾವೇ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಂಡರೆ ಕಷ್ಟಪಡುತ್ತೇವೆ ಎಂದು. ಯಾವುದೋ ಅಂತರಂಗದಲ್ಲಿ ಮ್ಯಾರೇಜ್ ಇಲ್ಲದೆ ನಿಲ್ಲಬೇಕೆಂದು ದೃಢವಾಗಿ ಅನಿಸಿದೆ ಎಂದು ಅಲ್ಲ, ದೇವರು ತನ್ನ ವಾಕ್ಯದಿಂದ ಮಾತನಾಡುವ ದೇವರೆಂದು ಆತನನ್ನು ಅನುಮತಿಸಿ ಮೊದಲನೇದಾಗಿ ಆತನ ವಾಕ್ಯದಿಂದ ಮಾತನಾಡುವಂತೆ ಕೇಳು ಎಂದು, ಇನ್ನೂ ಆತನು ದೈವಜನರ ಮುಖಾಂತರ ಕನ್ಫರ್ಮ್ ಮಾಡು ಎಂದು ಕೇಳುವಂತೆ ಅಂದರು. ಅದು ಕೇಳಿದ ನಾನು ಅವರು ಹೇಳಿದ ವಿಷಯಗಳು ಸಹ ಸರಿ ಎಂದು ಅನಿಸಿ ಸರಿ ಅಂದೆನು. ದೇವರನ್ನು ನಂಬಿಕೊಂಡಿದ್ದವರಾಗಿ ಈಗ ಮನೆಯಲ್ಲಿ ಒಂದು ಕಡೆ ತಮ್ಮನು ತನ್ನ ಜೀವನದಲ್ಲಿ ದೇವರ ಚಿತ್ತವೆಂದು ದೇವರ ಚಿತ್ತವನ್ನು ವ್ಯಕ್ತಪಡಿಸುತ್ತಿದ್ದಾನೆ, ಮತ್ತೊಂದು ಕಡೆ ತಂಗಿ ತನ್ನ ಜೀವನದಲ್ಲಿ ದೇವರ ಚಿತ್ತವನ್ನು ವ್ಯಕ್ತಪಡಿಸುತ್ತಿದ್ದಾಳೆ. ಇನ್ನೊಂದು ಕಡೆ ನನ್ನ ಜೀವನದಲ್ಲಿ ನಾನು ಇದು ದೇವರ ಚಿತ್ತವೆಂದು ವ್ಯಕ್ತಪಡಿಸಿರುವುದರಿಂದ ಮನೆಯಲ್ಲಿ ಸ್ವಲ್ಪ ಬಿಸಿ ವಾತಾವರಣವೇ ಆವರಿಸಿಕೊಂಡಿದೆ. ಆದರೆ ಮೂವರಲ್ಲಿ ದೊಡ್ಡವಳಾಗಿ ಇರುವ ನನ್ನ ಮೇಲೆ ತೀರ್ಮಾನದ ಒತ್ತಡ ಹೆಚ್ಚಾಗುತ್ತಾ ಇದೆ. ಈಗ ಇದು ನನ್ನ ಜೀವನದಲ್ಲಿ ನಾನು ಎದುರಿಸುವ ದೊಡ್ಡ ಪರೀಕ್ಷೆ. ಯಾಕಂದರೆ ಈಗ ನಾನು ಮಾಡುವ ತೀರ್ಮಾನದ ಮೇಲೆ ನನ್ನ ಜೀವನದಲ್ಲಿ ಜಯವಾ ಅಪಜಯವಾ ಅನ್ನುವುದು ಆಧಾರ ಪಡೆಯಿರುತ್ತದೆ. ಏಸೆಯ ಮಗಳಾಗಿ ನಾನು ಮಾಡುವ ತೀರ್ಮಾನವು ಯಾವುದಾದರೂ ಅದು ವಿವಾಹವಾ ಅಲ್ಲವಾ ಎಂಬ ಆ ತೀರ್ಮಾನದಲ್ಲಿ ದೇವರೇ ಪ್ರಾಮುಖ್ಯತೆಯನ್ನು ವಹಿಸಬೇಕೆಂದು ಖಚಿತಪಡಿಸಿದೆನು. ನನ್ನ ತೀರ್ಮಾನವು ಖಚಿತವಾಗಿ ದೇವರನ್ನು ಗೌರವಿಸುವಂಥದ್ದಾಗಿ ಇರಬೇಕೆಂದು ಆಶೆಪಟ್ಟೆನು. ಅದಕ್ಕಾಗಿಯೇ ದೇವರ ಖಚಿತವಾದ ಸ್ವರ ಕೇಳುವವರೆಗೆ ಆತುರಪಟ್ಟು ಯಾವ ತೀರ್ಮಾನಗಳು ಮಾಡಬಾರದೆಂದು ನಿಶ್ಚಯ ಮಾಡಿದೆ. ಇನ್ನೊಂದು ಕಡೆ ನನಗೆ ಕೌನ್ಸಿಲಿಂಗ್ ಕೊಡುವುದಕ್ಕಾಗಿ ಅಮ್ಮ ಡ್ಯಾಡಿಯವರು ಬೋಧಕರನ್ನು, ವಾಕ್ಯವು ತಿಳಿದಿದ ಸ್ತ್ರೀಯರನ್ನು ಕರೆದುಕೊಂಡು ಬರುತ್ತಿದ್ದಾರೆ. ಬಂದಿದ ಎಲ್ಲರೂ ಹೆಣ್ಣು ಮಗಳಾಗಿ ಒಬ್ಬಳೇ ಇದ್ದು ಹೇಗೆ ಪರಿಚರ್ಯ ಮಾಡುವುದು? ಕನಿಷ್ಠ ಪರಿಚರ್ಯದಲ್ಲಿ ಇರುವ ಯಾರೊಂದಿಗೆ ಆದರೂ ವಿವಾಹಕ್ಕೆ ಒಪ್ಪುಕೋ ಅನ್ನುತ್ತಿದ್ದಾರೆ. ನಾನಾದರೆ ಡ್ಯಾಡಿ ಹೊಂದಿಗೆ ಹೀಗೆ ಅಂದನು, ಒಂದು ವೇಳೆ ನನಗೆ ಮೈಯೆಲ್ಲ ವೈಟ್ ಸ್ಕಿನ್ ಡಿಸೀಸ್ ಸ್ಪ್ರೆಡ್ ಆಗಿದ್ದರೆ ನನ್ನನ್ನು ಯಾರು ಮ್ಯಾರೇಜ್ ಮಾಡಿಕೊಳ್ಳುತ್ತಿದ್ದರೆಂದು, ಏಸಯ್ಯ ಕರುಣಿಸದೇ ಇದ್ದರೆ ಒಂದು ಮೂಲೆಗೆ ಇರುತ್ತಿದ್ದೆನೆಂದು. ಅದಕ್ಕೆ ಈ ವಿಷಯದಲ್ಲಿ ದೇವರ ಹತ್ತಿರ ಕನ್ಫರ್ಮ್ ಮಾಡಿಕೊಳ್ಳುವುದಕ್ಕೆ ನನಗೂ ಟೈಮ್ ಕೊಡಬೇಕೆಂದು ಕೇಳಿದೆನು. ಆ ರಾತ್ರಿ ಬಹಳ ಹೊತ್ತು ನನ್ನ ಅಂತರಂಗವು ಹೇಳುತ್ತಿರುವ ದೇವರ ಕರೆಯ, ಇಲ್ಲದೆ ಎಲ್ಲರೂ ಹೇಳುತ್ತಿರುವ ವಿವಾಹವ, ಯಾವುದು ನನ್ನ ಜೀವನದಲ್ಲಿ ಖಚಿತವು ಎಂದು ಆಲೋಚಿಸಿಕೊಳ್ಳುತ್ತಾ, ಪವಿತ್ರಾತ್ಮನೇ ನೀನೇ ನನಗೆ ಕನ್ಫರ್ಮ್ ಮಾಡು ಎಂದು ಹೇಳಿ ನಿದ್ದೆ ಹೋದೆನು. ಮರುದಿನ ಯಥಾ ಪ್ರಕಾರ ಮುಂಜಾನೆಯೇ ಎದ್ದು ಪ್ರಾರ್ಥನೆ ಮಾಡಿಕೊಂಡು ಬೈಬಿಲ್ ಓದಬೇಕೆಂದು ತೆಗೆದುಕೊಂಡಿರುವ ನನಗೆ ದೇವರು ವಾಕ್ಯದಿಂದ ಮಾತನಾಡುವ ದೇವರು ಕನ್ಫರ್ಮೇಷನ್ಗೆ ಕೇಳು ಎಂದು ತಂಗಿ ಹೇಳಿದ ಮಾತುಗಳು ನೆನಪಿಗೆ ಬಂದೆವು. ಆ ದಿವಸಗಳಲ್ಲಿ ಪ್ರತಿದಿನ ಮುಂಜಾನೆಯೇ ಕ್ರಮವಾಗಿ ನನ್ನ ಟೈಮನ್ನು ನೋಡಿಕೊಂಡು 3 ಇಲ್ಲದೆ 4 ಅಧ್ಯಾಯಗಳನ್ನು ಬೈಬಿಲ್ನಲ್ಲಿ ಓದಿ ಆದ ನಂತರ ಸ್ಕೂಲ್ಗೆ ರೆಡಿಯಾಗಿ ಹೋಗುತ್ತಿದ್ದೆನು. ಮುಂದಿನ ದಿನ ಲೂಕ 6ನೇ ಅಧ್ಯಾಯದಿಂದ ನನ್ನ ಬೈಬಿಲ್ ಪಠಣವು ಮುಗಿಯುವುದರಿಂದ ಆ ದಿನ ಲೂಕ 7ನೇ ಅಧ್ಯಾಯದಿಂದ ನನ್ನ ಬೈಬಿಲ್ ಪಠಣವು ಪ್ರಾರಂಭವಾಯಿತು. ಬೈಬಿಲ್ ಓದುವುದಕ್ಕೆ ಮುಂಚೆ ಪವಿತ್ರಾತ್ಮನೊಂದಿಗೆ ಹೀಗೆ ಹೇಳಿದೆನು, ಪವಿತ್ರಾತ್ಮನೇ ಈ ದಿನ ಓದುವ ವಾಕ್ಯದಿಂದ ನೀನೇ ನನ್ನೊಂದಿಗೆ ಮಾತನಾಡೆಂದು ಹೇಳಿ ಓದುವುದನ್ನು ಪ್ರಾರಂಭಿಸಿದೆನು. ಆದರೆ ನಾನು ಊಹಿಸಲಾರದಂತೆ ಆ ಅಧ್ಯಾಯದಲ್ಲಿರುವ ಪಾಪಾತ್ಮಲಾದ ಸ್ತ್ರೀ ಪಶ್ಚಾತ್ತಾಪದಿಂದ ಯೇಸುವಿನ ಹತ್ತಿರಕ್ಕೆ ಬಂದು ಆಕೆಯ ಕಣ್ಣೀರಿನಿಂದ ಆತನ ಪಾದಗಳನ್ನು ನೆನೆಸುತ್ತಾ ತನ್ನ ತಲೆ ಕೂದಲಿನಿಂದ ಪಾದಗಳನ್ನು ಒರೆಸಿ ಅವುಗಳನ್ನು ಮುದ್ದಿಟ್ಟುಕೊಂಡು ತಾನು ತೆಗೆದುಕೊಂಡು ಬಂದಿರುವ ತೈಲವನ್ನು ಆತನ ಪಾದಗಳಿಗೆ ಹಚ್ಚಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ ವಿಷಯವು ಬರೆಯಲ್ಪಟ್ಟಿರುವುದನ್ನು ನೋಡಿ ಅಲ್ಲೇ ನಿಂತು ಹೋಗಿದೆನು. ಯಾಕಂದರೆ ಆ ಸ್ಥಾನದಲ್ಲಿ ನಾನೇ ಆತನಿಗೆ ಸಮರ್ಪಿಸಿಕೊಂಡಿದ್ದ ಹಾಗೆ ಆತನು ನನ್ನೊಂದಿಗೆ ಮಾತನಾಡುತ್ತಾ ನನ್ನ ಅಂತರಂಗದಲ್ಲಿ ಸ್ಪಷ್ಟತೆಯನ್ನು ತೋರಿಸಿದನು. ವಾಕ್ಯದಿಂದ ಆತನು ನನ್ನೊಂದಿಗೆ ಆತನ ಕರೆಯ ವಿಷಯವನ್ನು ಖಚಿತಪಡಿಸಿದ್ದಾನೆಂದು ನಿರ್ಧರಿಸಿದ ನಾನು ಈ ವಿಷಯವನ್ನು ಮನೆಯಲ್ಲಿ ಯಾರಿಗೇ ಹೇಳದೆ ನನ್ನಲ್ಲೇ ಇಟ್ಟುಕೊಂಡೆನು. ದೇವರ ಅಭಿಷೇಕದ ಕೆಳಗೆ ಇದ್ದು ಪರಿಚರ್ಯ ಮಾಡುತ್ತಿರುವ ದೈವಜನರನ್ನು ದೇವರ ಸಾಧನವಾಗಿ ಸ್ವೀಕರಿಸುವ ನಾನು ಆ ವಾರದಲ್ಲಿ ಮೆಡಿಕಲ್ ಫೆಲೋಶಿಪ್ಗೆ ಹೋದೆನು. ಆ ದಿನ ಪರಿಚರ್ಯ ಮಾಡುತ್ತಿರುವ ದೈವ ಮನುಷ್ಯನು ನನಗಾಗಿ ಪ್ರಾರ್ಥಿಸುತ್ತಾ, ದೇವರು ನಿನ್ನೊಂದಿಗೆ ಈ ಮಾತು ಹೇಳು ಅನ್ನುತ್ತಿದ್ದಾನೆಂದು ತೈಲದ ಭರಣಿಯನ್ನು ಒಡೆದು ಏಸಯ್ಯ ಪಾದದ ಗಳಿಗೆ ತೈಲವನ್ನು ಹಚ್ಚಿದ ಸ್ತ್ರೀ ಹಾಗೆ ನಿನ್ನ ಹೃದಯವನ್ನು ಆತನ ಮುಂದೆ ಸುರಿಸಿದೆ ಎಂದು, ದೇವರಿಂದ ನೀನು ದಯೆ ಹೊಂದಿದವಳೆಂದು ನನಗೆ ಸಾಧ್ಯವಾ ಎಂದು ನೀನು ಆಲೋಚಿಸುತ್ತಿರುವ ವಿಷಯಗಳು ಸರ್ವೋನ್ನತನ ಶಕ್ತಿ ನಿನ್ನನ್ನು ಆವರಿಸುವುದರಿಂದ ನಿನ್ನಿಂದ ಸಾಧ್ಯವಾಗುತ್ತದೆಂದು ಆತನು ಹೇಳುತ್ತಿದ್ದಾನೆಂದು ಹೇಳಿದನು. ಇದು ಕೇಳಿದ ನನಗೆ ಒಂದು ಸತಿ ಆತನ ಕರೆಯು ನೆನಪಕ್ಕೆ ಬಂದವಳಾಗಿ ಯಾರಿಗೂ ಈ ವಿಷಯವನ್ನು ಹೇಳದೆ ನನ್ನ ಹೃದಯದಲ್ಲೇ ಭದ್ರಪಡಿಸಿಕೊಂಡೆನು. ಆದರೆ
ಮನೆಯಲ್ಲೂ ಹೊರಗೂ ಎಲ್ಲರೂ ಅವರಿಗೆ ಇರುವ ಜ್ಞಾನದಿಂದ ವಿವಾಹವು ಮತ್ತು ಅದಕ್ಕೆ ಇರುವ ಪ್ರಾಮುಖ್ಯತೆಯನ್ನು ವಿವರಿಸುತ್ತಿದ್ದಾರೆ. ಎಲ್ಲರ ಮಾತುಗಳು ಕೇಳುತ್ತಿರುವ ನಾನು ಯಾವ ಸಮಾಧಾನ ಹೇಳದೆ ಹೋಗಿರುವುದರಿಂದ ಕೆಲವರು ಈ ಹುಡುಗಿಗೆ ದೇವರ ಹುಚ್ಚು ಹಿಡಿದಿದೆ ಅಂದರು. ಎಲ್ಲರ ಮಾತುಗಳು ಕೇಳುತ್ತಿರುವ ನಾನು ಒಂದು ಕಡೆ ನನ್ನ ಆತ್ಮದಲ್ಲಿ ಕೇಳಿಸುತ್ತಿರುವ ಸ್ವರದಿಂದ ಮತ್ತೊಂದು ಕಡೆ ಎಲ್ಲರ ಸ್ವರಗಳಿಂದ ಸತಮತಲಾಗಿ ಹೀಗೆ ಆಲೋಚಿಸುತ್ತಿದ್ದೇನೆ. ಇವರು ಹೇಳಿದ ಹಾಗೆ ವಿವಾಹವು ಮಾಡಿಕೊಳ್ಳದೇ ನಿಂತುಕೊಳ್ಳುವುದು ಅಷ್ಟು ಕಷ್ಟವಾ? ವಿವಾಹವು ಮಾಡಿಕೊಳ್ಳದೇ ಇರುವವರಿಗೆ ಸೊಸೈಟಿಯಲ್ಲಿ ಸರಿಯಾದ ಗೌರವವು ಮರ್ಯಾದೆ ಇರುವುದಿಲ್ಲವೋ? ಹಾಗಾದರೆ ಬೈಬಲ್ನಲ್ಲಿ ಪೌಲನು ವಿವಾಹ ಮಾಡಿಕೊಳ್ಳಲಿಲ್ಲವಲ್ಲ? ಆತನು ಹೇಗೆ ನಿಂತುಕೊಳ್ಳುವಂತೆ ಆಗಿದೆ? ಆತನಿಗೆ ಸೊಸೈಟಿಯಲ್ಲಿ ಗೌರವವು ಕಡಿಮೆ ಆಯಿತಾ? ಇಲ್ಲವಲ್ಲ ಎಂದು ಆಲೋಚಿಸುತ್ತಿರುವ ನನ್ನ ಕಿವಿಯಲ್ಲಿ ಸಾತಾನನು ಹೀಗೆ ಮಾತನಾಡುತ್ತಿದ್ದಾನೆ. ನೀನು ಪೌಲನೊಂದಿಗೆ ಅವರೊಂದಿಗೆ ಇವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವ ದೊಡ್ಡವಳೇನೂ ಅಲ್ಲ. ಆತನೇನೋ ಪುರುಷನು, ನೀನಾ ಹೆಣ್ಣುಮಗಳು. ನೀನು ಎಷ್ಟು ಮಾತ್ರಕ್ಕೂ ನಿಲ್ಲುವುದಿಲ್ಲ, ತಪ್ಪದೇ ಬಿದ್ದು ಹೋಗುತ್ತೀಯಿ ಎಂಬ ಬೈದ ಆಲೋಚನೆಗಳನ್ನು, ಅಪನಂಬಿಕೆ ಆಲೋಚನೆಗಳನ್ನು ಹುಟ್ಟಿಸುತ್ತಿದ್ದಾನೆ. ಅದಕ್ಕೆ ಹಾಗೆ ಇರುವ ಜ್ಞಾನದಿಂದ ಪವಿತ್ರ ಆತ್ಮನೊಂದಿಗೆ ಹೀಗೆ ಹೇಳಿದೆನು. ನನ್ನ ಆತ್ಮದಲ್ಲಿ ಹೇಳುತ್ತಿರುವ ಹಾಗೆ ನಾನು ವಿವಾಹ ಮಾಡಿಕೊಳ್ಳದೆ ಪರಿಚರ್ಯೆ ಮಾಡುವುದು ತಂದೆಯ ಚಿತ್ತವೇ ಆದರೆ, ನಾನು ಇಡುವ ಚಿಕ್ಕ ಚಿಕ್ಕ ಟೆಸ್ಟ್ಗಳಿಗೆ ನೀನು ಖಚಿತವಾದ ಜವಾಬುಗಳು, ರುಜುವುಗಳು ನನಗೆ ಹೇಳಬೇಕು ಮತ್ತು ತೋರಿಸಬೇಕು. ಅವಾಗೇ ನಾನು ಈ ವಿಷಯದಲ್ಲಿ ಧೈರ್ಯವಾಗಿ ಮುಂದಕ್ಕೆ ಹೋಗುತ್ತೇನೆಂದು, ಇಲ್ಲದಿದ್ದರೆ ಇಲ್ಲವೆಂದು ಗಿದ್ಯೋನನ ಹಾಗೆ ದೇವರಿಗೆ ಹೀಗೆ ಪರೀಕ್ಷೆಗಳನ್ನು ಇಟ್ಟಿದ್ದೆನು. ಆ ಸಮಯದಲ್ಲೇ ಫೆಲೋಶಿಪ್ ಅವರು ಬೈಬಲ್ ಸ್ಟಡಿಯಿಂದ ಇರುವ 3 ದಿನ ಕೂಟಗಳನ್ನು ನಿರ್ವಹಿಸುವುದು ಆಗಿದೆ. ಆ ಮೀಟಿಂಗ್ನಲ್ಲಿ ಬೋಧಿಸುವುದಕ್ಕೆ ಒಬ್ಬ ಫಾರಿನರ್ ಬೋಧಕನಾಗಿ ಬಂದಿದ್ದಾನೆ. ಆತನ ಮುಖಾಂತರ ಹೇಳಲ್ಪಡುವ ವಾಕ್ಯವೆಲ್ಲ ಪ್ರತ್ಯೇಕವಾಗಿ ನನ್ನೊಂದಿಗೆ ನನಗಾಗಿಯೇ ದೇವರು ಮಾತನಾಡುತ್ತಿದ್ದ ಹಾಗೆ ಇತ್ತು. ಆತನು ದೊಡ್ಡ ದೈವಜನರು ಬರೆದ ಕೆಲವು ಪುಸ್ತಕಗಳನ್ನು ಪ್ರತಿ ಬೈಬಲ್ ಸ್ಟಡಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಆತನ ಸ್ಥಳದಿಂದ ಎಲ್ಲರ ಕಡೆ ಹಾಕುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಆತನು ರೆಡಿ ಅಂದ ಕೂಡಲೇ ಯಾರು ಮುಂಚೆ ಹೋಗಿ ಆತನ ಕೈಯಲ್ಲಿರುವ ಪುಸ್ತಕವನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಆ ಪುಸ್ತಕಗಳನ್ನು ಫ್ರೀಯಾಗಿ ಕೊಡುತ್ತಿದ್ದಾನೆ. ಫ್ರೀ ಆಗಿ ಪುಸ್ತಕಗಳನ್ನು ಕೊಡುವುದರಿಂದ ಪುಸ್ತಕಗಳನ್ನು ಹಿಡಿಕೊಳ್ಳುವುದಕ್ಕೆ ಇನ್ನೂ ಆತನ ಹತ್ತಿರದಿಂದ ಮೊದಲನೇದಾಗಿ ಪುಸ್ತಕವನ್ನು ತೆಗೆದುಕೊಳ್ಳುವುದಕ್ಕೆ ಯವನಸ್ಥರೆಲ್ಲ ಪೋಟಿಯಾಗಿ ಸಿದ್ಧವಾಗಿ ಇದ್ದಾರೆ ಮತ್ತು ಪುಸ್ತಕಗಳಕ್ಕಾಗಿ ಓಡುತ್ತಿದ್ದಾರೆ. ನಾನಾದರೆ, ನಾನು ರಾಜಾದಿರಾಜನಾದ ನಿನ್ನ ಮಗುವು, ನಾನು ಪುಸ್ತಕಕ್ಕಾಗಿ ಭಿಕ್ಷಕಲಾಗಿ ಓಡಬಾರದು ಮತ್ತು ನನ್ನ ಮೇಲೆ ಆ ಪುಸ್ತಕಗಳು ಬೀಳಬಾರದೆಂದು ಪ್ರಾರ್ಥಿಸಿದೆನು. ಹಾಗೆಯೇ 2 ದಿನ ನನ್ನ ಮೇಲೆ ಯಾವ ಪುಸ್ತಕವೂ ಬೀಳಲಿಲ್ಲ. ನಾನು ಸಹ ಯಾವ ಪುಸ್ತಕಕ್ಕಾಗಿ ಓಡನೂ ಇಲ್ಲ. ಆದರೆ 3ನೇ ದಿನ ಆತನು ಪುಸ್ತಕಗಳನ್ನು ಹಾಕುತ್ತಾ ಒಂದು ಪುಸ್ತಕವನ್ನು ತೋರಿಸುತ್ತಾ, ಇದು ಒಂದೇ ಒಂದು ಪುಸ್ತಕವು ಇದೆ ಎಂದು, ಯಾರಾದರೆ ದೇವರಕ್ಕಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೋ ಅವರಿಗೇ ಇದು ಕೊಡಲ್ಪಡುತ್ತದೆಂದು, ಇದು ದೇವರು ಯಾರಿಗೆ ಕೊಡಬೇಕನ್ನುತ್ತಾನೋ ಅವರಿಗೇ ನಾನು ಕೊಡುತ್ತೇನೆ ಎಂದು ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುವಂತೆ ಹೇಳಿದರು. ಅದು ಕೇಳಿದ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ನಾನಾದರೂ ದೇವರಿಗೆ ನನ್ನ ವಿಷಯವಾಗಿ ಟೆಸ್ಟನ್ನು ಇಡುತ್ತಿದ್ದೇನೆ. ಪವಿತ್ರಾತ್ಮನೇ, ವಿವಾಹವೂ ಇಲ್ಲದೆ ನಿನ್ನನ್ನು ಸೇವಿಸುವ ಕರೆಯೇ ನನ್ನ ಕುರಿತು ನಿನಗೆ ಇದ್ದರೆ, ಈ ದೈವ ಮನುಷ್ಯನು ಆತನ ಕೈಯಲ್ಲಿ ಇರುವ ಆ ಒಂದು ಪುಸ್ತಕವನ್ನು ಇಷ್ಟು ಜನರಲ್ಲಿ ನನಗೇ ಕೊಡಬೇಕು. ಅಷ್ಟೇ ಅಲ್ಲದೆ ಆತನು ಅಲ್ಲಿಂದ ಹಾಕದೆ ನನ್ನ ಸ್ಥಳಕ್ಕೆ ಬಂದು ನನ್ನ ಕೈಗೆ ಕೊಡಬೇಕೆಂದು. ಈಗ ಹಾಲ್ನಲ್ಲಿ ಇರುವ ಎಲ್ಲರ ಕಣ್ಣುಗಳು ಆ ದೈವ ಮನುಷ್ಯನ ಮೇಲೆ, ಆತನ ಕೈಯಲ್ಲಿರುವ ಪುಸ್ತಕದ ಮೇಲೆ ಇವೆ. ಯಾರಿಗೆ ಆ ಪುಸ್ತಕ ಸಿಗುತ್ತದಾ ಎಂದು ಎಲ್ಲರೂ ಆತುರತೆಯಿಂದ ಇದ್ದಾರೆ. ನಾನು ಸಹ ನನ್ನ ಪರೀಕ್ಷೆಯಲ್ಲಿ ದೇವರ ಉತ್ತರವು ಏನೆಂದು ಆತುರತೆಯಿಂದ ಇದ್ದೇನೆ. ಆದರೆ ಸುತ್ತಲೂ ಒಂದು ಸತಿ ಎಲ್ಲರನ್ನೂ ನೋಡಿದ ಆತನು ಆಶ್ಚರ್ಯವಾಗಿ ನಡೆದುಕೊಂಡು ನನ್ನ ಸೀಟ್ ಹತ್ತಿರಕ್ಕೆ ಬಂದು ನನ್ನ ಕೈಯಲ್ಲಿ ಆ ಪುಸ್ತಕವನ್ನು ಇಟ್ಟಿದ್ದಾನೆ. ತಕ್ಷಣವೇ ಹಾಲ್ ಎಲ್ಲ ಚಪ್ಪಾಳದಿಂದ ಮಾರುಮ್ರೋಗಿದೆ. ದೇವರು ನನ್ನೊಂದಿಗೆ ಮಾತನಾಡುತ್ತಿದ್ದರೂ ಇನ್ನೂ ಯಾವುದೋ ಒಂದು ಮೂಲೆಗೆ ಭಯ, ಅಪನಂಬಿಕೆ ಇರುವುದರಿಂದ ದೇವರಿಗೆ ಮತ್ತೊಂದು ಪರೀಕ್ಷೆಯನ್ನು ನೀಡುವುದಕ್ಕೆ ನಿರ್ಣಯಿಸಿದೆನು. ಇನ್ನೊಂದು ಕಡೆ ದೇವರ ಸನ್ನಿಧಿಯಲ್ಲಿ ಬಿಡದೆ ಆತನ ಖಚಿತವಾದ ನಿರ್ಣಯವೇ ನನ್ನಲ್ಲಿ ನಡೆಯಬೇಕೆಂದು ಪ್ರಾರ್ಥಿಸುತ್ತಿದ್ದೇನು. ಫೆಲೋಶಿಪ್ನಲ್ಲಿರುವ ಜೂನಿಯರ್ ಡಾಕ್ಟರ್ಸ್ ಎಲ್ಲರೂ ಅವರಿಗೆ ಖರ್ಚಿನಿಂದ ಇರುವ ಕೆಲಸವಾದರೂ ಆ ದಿನದಲ್ಲಿ ಯವನಸ್ಥರನ್ನೆಲ್ಲ ಆತ್ಮೀಯವಾಗಿ ಬಲಪಡಿಸುವುದಕ್ಕಾಗಿ ಆಗಾಗ ಬೋಧನಕ್ಕಾಗಿ ಒಳ್ಳೆಯ ದೈವಜನರನ್ನು ಇತರ ಪ್ರದೇಶಗಳಿಂದ ಕರೆಸುತ್ತಿದ್ದರು. ಒನ್ ಡೇ ರಿಟ್ರೀಟ್ನಲ್ಲಿಯೂ ಮತ್ತು ಭಾನುವಾರ ಸಂಜೆ ಆರಾಧನೆಯಲ್ಲಿಯೂ ಬೋಧಿಸುವುದಕ್ಕಾಗಿ ಮತ್ತು ಆರಾಧನೆಯನ್ನು ನಡೆಸುವುದಕ್ಕಾಗಿ 2 ದೈವಜನರನ್ನು ಆಹ್ವಾನಿಸುವಂತೆ ಆಗಿದೆ. ಸಂಜೆ ಆರಾಧನಾ ಅಂತರ ದೈವಜನರು ಸ್ಪೆಷಲ್ ಪ್ರೇಯರ್ಸ್ ಮಾಡುತ್ತಾರೆಂದು
ಮುಂಚೆಯೇ ಅನೌನ್ಸ್ ಮಾಡಿರುವುದರಿಂದ ಮಾಮೂಲಾಗಿ ಬರುವ ಜನರಿಗಿಂತ ಆ ವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಯವನಸ್ಥರು ಹಾಜರಾದರು. ನಾನು ಸಹ ನನ್ನಲ್ಲಿ ಆತನ ಕರೆಯ ವಿಷಯವಾಗಿ ದೇವರಿಗೆ ಟೆಸ್ಟ್ ನೀಡುತ್ತಾ ಹೀಗೆ ಪ್ರಾರ್ಥಿಸಿ ಸಿದ್ಧಪಟ್ಟು ಬಂದೆನು. ಪವಿತ್ರಾತ್ಮನೇ, ನನ್ನ ಕುರಿತು ನಿನ್ನ ಕರೆ ವಿವಾಹವು ಇಲ್ಲದೆ ನಿನ್ನನ್ನು ಸೇವಿಸುವುದೇ ಆದರೆ ಬರುವ ದೈವಜನರಲ್ಲಿ ಯಾರೋ ಒಬ್ಬರ ಮುಖಾಂತರ ನೀನು ನನ್ನೊಂದಿಗೆ ಮಾತನಾಡು. ಆದರೆ ನಾನು ಈ ವಿಷಯವನ್ನು ಅವರಿಗೆ ಎಷ್ಟು ಮಾತ್ರ ಹೇಳುವುದಿಲ್ಲ, ಅವರೊಂದಿಗೆ ಏನೂ ಹಂಚುವುದಿಲ್ಲ. ಅವರಷ್ಟಕ್ಕೆ ಅವರೇ ಈ ವಿಷಯವನ್ನು ಕುರಿತು ನನ್ನೊಂದಿಗೆ ಹೇಳಬೇಕು ಎಂದು ಷರತ್ತನ್ನು ಇಟ್ಟು ಆ ಸಂಜೆಗೆ ಎಲ್ಲರೊಂದಿಗೆ ಸೇರಿ ಸ್ತುತಿ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೇನೆ. ಆರಾಧನೆಯ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿರುವಾಗ ಮೌನವಾಗಿ ಆತನೊಂದಿಗೆ ಹೀಗೆ ಅಂದನು. ಏಸಯ್ಯ, ನನ್ನ ಜೀವನದಲ್ಲಿ ನಿನ್ನ ಕರೆ ತಿಳಿಯುತ್ತಿದ್ದರೂ ಎಲ್ಲರೂ ಹೇಳುವ ಹಾಗೆ ಹೆಣ್ಣು ಮಗಳಾಗಿ ನಾನೆಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿರುತ್ತದೋ ಎಲ್ಲವನ್ನೂ ತಡಕೊಳ್ಳುವ ಶಕ್ತಿ ನನಗೆ ಇದೆಯಾ? ನಾನು ತಪ್ಪಿ ಹೋಗದೆ ನಿಂತುಕೊಳ್ಳಬಹುದಾ? ಹೋದರೆ ಮ್ಯಾರೇಜ್ ಮಾಡಿಕೊಳ್ಳೋಣ ಅಂದರೆ ನನ್ನ ಹೃದಯದಲ್ಲಿರುವ ಭಾರ ನನ್ನನ್ನು ಒಪ್ಪಿಕೊಳ್ಳದಂತೆ ಮಾಡುತ್ತಿದೆ. ಆದರೂ ನೀನು ಹೇಗೆ ನಡೆಸಿದರೆ ಹಾಗೆಯೇ ನಡೆಯುತ್ತೇನೆ. ದಯವಿಟ್ಟು ಮತ್ತೊಂದು ಸತಿ ದೈವ ಮನುಷ್ಯನ ಮುಖಾಂತರ ನನ್ನೊಂದಿಗೆ ಮಾತನಾಡು ಎಂದು ರೋಧಿಸಿದೆ. ಆರಾಧನೆ ಎಲ್ಲವೂ ಮುಗಿದ ನಂತರ ಕಡೆಯದಾಗಿ ವ್ಯಕ್ತಿಗತ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ. ವಾಕ್ಯವನ್ನು ಬೋಧಿಸಿದ ದೈವ ಮನುಷ್ಯನೇ ಎಲ್ಲರಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ನನಗಾಗಿ ಪ್ರಾರ್ಥಿಸುವ ಸಮಯದಲ್ಲಿ ನಾನು ನನ್ನ ಕುರಿತು ಆತನ ಕರೆ ವಿಷಯವಾಗಿ ದೇವರು ಏನೆಂದು ಬಯಲ್ಪಡಿಸುತ್ತಾನೋ ಎಂದು ಎದುರು ನೋಡುತ್ತಿದ್ದೇನೆ. ಆದರೆ ಆ ದೈವ ಮನುಷ್ಯನು ಮಾತ್ರ ಗಿಫ್ಟ್ ಆಫ್ ದ ಸ್ಪಿರಿಟ್ ಆಫ್ ವಿಸ್ಡಮ್, ಗಿಫ್ಟ್ ಆಫ್ ದ ಹೀಲಿಂಗ್ಸ್ ನಿನ್ನಲ್ಲಿ ಮ್ಯಾನಿಫೆಸ್ಟ್ ಆಗುತ್ತವೆಂದು ದೇವರು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾನೆಂದು ಹೇಳಿ ಪ್ರಾರ್ಥಿಸಿದನು. ಆದರೆ ನನ್ನ ದೃಷ್ಟಿಯೆಲ್ಲ ನನ್ನ ಭವಿಷ್ಯತ್ತಿನಲ್ಲಿ ಆತನ ಚಿತ್ತದ ಮೇಲೆ ಇದೆ. ನಾನು ಹೇಳಿದ ವಿಷಯವನ್ನು ದೇವರು ಕನ್ಫರ್ಮ್ ಮಾಡದೇ ಇರುವುದರಿಂದ ನಿರಾಶೆಯಿಂದ ಸರಿ ಮ್ಯಾರೇಜ್ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕಾ ಎಂದು ಆಲೋಚಿಸುತ್ತಾ ಇನ್ನೂ ಇತರರು ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತಾ ಇರುವುದರಿಂದ 10 ನಿಮಿಷಗಳು ಅಲ್ಲಿಯೇ ಕೂತುಕೊಂಡೆನು. ಆದ ನಂತರ ತಂಗಿಯೊಂದಿಗೆ ಸೇರಿ ಮನೆಗೆ ಹೋಗುತ್ತಾ ಅಲ್ಲೇ ಇರುವ ತಮ್ಮನಿಗೆ ಒಂದು ಮಾತು ಹೇಳಿ ಹೋಗಬೇಕೆಂದು ತಮ್ಮನ ಹತ್ತಿರಕ್ಕೆ ಹೋದೆನು. ಆದರೆ ಅಲ್ಲೇ ಇರುವ ಮತ್ತೊಬ್ಬ ದೈವ ಮನುಷ್ಯನು ನನ್ನನ್ನು ನೋಡಿ, ಸಿಸ್ಟರ್, ನೀವು ಹಾಲು ಒಳಗೆ ಎಂಟರ್ ಆದ ಕೂಡಲೇ ದೇವರು ನಿನಗಾಗಿ ನನ್ನ ಹೃದಯದಲ್ಲಿ ಆತನ ಮಾತುಗಳನ್ನು ಇಟ್ಟಿದ್ದಾನೆಂದು ಒಂದು 10 ನಿಮಿಷಗಳು ನಿಂತರೆ ಬಂದು ನಿಮಗಾಗಿ ಪ್ರಾರ್ಥಿಸಿ ದೇವರಿಟ್ಟಿರುವ ವಿಷಯಗಳನ್ನು ಹೇಳುತ್ತೇನೆ ಅಂದನು. ಅದು ಕೇಳಿದ ನಾನು ಎಷ್ಟೋ ಆನಂದದಿಂದ ದೇವರು ನನ್ನೊಂದಿಗೆ ಏನು ಮಾತನಾಡುತ್ತಾನೋ ಎಂದು ಕೇಳುವುದಕ್ಕೆ ಆತುರಪಟ್ಟೆನು. ಆದ ನಂತರ ಆ ದೈವಜನನು ನನಗಾಗಿ ಪ್ರಾರ್ಥಿಸಿ ಹೀಗೆ ಹೇಳಿದೆನು, ನೀನು ದೈವ ಮನುಷ್ಯನ ಮುಖಾಂತರ ನನ್ನೊಂದಿಗೆ ಮಾತನಾಡು ಎಂದು ದೇವರಿಗೆ ಒಂದು ಕಂಡೀಷನ್ ಇಟ್ಟು ಬಂದಿದೆಯೇ ಎಂದು. ಯಾವ ವಿಷಯಕ್ಕಾಗಿ ಕಂಡೀಷನ್ ಇಟ್ಟಿದೆಯೋ ಗೊತ್ತಿಲ್ಲ, ಆದರೂ ದೇವರು ಆಗಲೇ ಆ ವಿಷಯದ ಕುರಿತು ನಿನ್ನ ಹೃದಯದಲ್ಲಿ ಆತನ ಚಿತ್ತಾನುಸಾರವಾದ ಆಶೆಯನ್ನು ಹುಟ್ಟಿಸಿದನೆಂದು. ಆದರೆ ನೀನು ಈ ವಿಷಯದಲ್ಲಿ ಸಂಕೋಚಿಸುತ್ತಿದ್ದೀ ಎಂದು. ಇನ್ನೂ ಆತನ ನನ್ನೊಂದಿಗೆ ಧೈರ್ಯವಾಗಿ ನೀನು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದರೆ ಆತನು ನಿನ್ನೊಂದಿಗೆ 7 ಹೆಜ್ಜೆಗಳನ್ನು ಹಾಕಿ ನಿನ್ನನ್ನು ಮುಂದಕ್ಕೆ ನಡೆಸುತ್ತೇನೆ ಅನ್ನುತ್ತಿದ್ದಾನೆ. ನೀನು ಹೋಗಬೇಕಾದ ಮಾರ್ಗವು ಮುಳ್ಳಿನ ಗುಲಾಬಿ ಗಿಡದ ಹಾಗೆ ಕಾಣಿಸಿದರೂ ಹೂವು ಬರುವ ಸಮಯ ಬಂದಾಗ ಹೂಗಳಿಂದ ಗಿಡ ಸುಂದರವಾಗಿಯೂ ಸುವಾಸನೆಯಿಂದ ಇರುತ್ತದೆಂದು, ಆಗ ಗಿಡಕ್ಕೆ ಇರುವ ಮುಳ್ಳುಗಳನ್ನು ಮರೆತು ಆನಂದಿಸುತ್ತೀಯೇ ಎಂದು ಭಯಪಡದೆ ಮುಂದಕ್ಕೆ ಹೋಗು ಎಂದು ದೇವರು ನಿನ್ನನ್ನು ಉಪಯೋಗಿಸಿಕೊಳ್ಳಬೇಕೆಂದು ಇಷ್ಟಪಡುತ್ತಿದ್ದಾನೆಂದು ಹೇಳಿದರು. ಅದು ಕೇಳಿದ ನಾನು ಮಾತನಾಡುವ ದೇವರು ಮತ್ತೊಂದು ಸತಿ ನನ್ನೊಂದಿಗೆ ಮಾತನಾಡಿದ್ದಕ್ಕೆ ಸಂತೋಷಿಸುತ್ತಾ ಮನೆಗೆ ಹೋದನು. ನಾನು ಮಲಗಿಕೊಳ್ಳುವುದಕ್ಕೆ ಮುಂಚೆ ಪವಿತ್ರಾತ್ಮನನ್ನು ಹೀಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದೆನು. ಪವಿತ್ರಾತ್ಮನೇ, ನನಗೆ ತಿಳಿದು ವಿವಾಹವಿಲ್ಲದೆ ಪರಿಚರ್ಯ ಮಾಡುತ್ತಿರುವ ದೈವಶ್ರೀಗೆ ಭದ್ರತೆಯಾಗಿ ಬಾಡಿಗಾರ್ಡ್ಲ ಜೊತೆಯಾಗಿ ಅವರ ಅಣ್ಣನು ಇದ್ದಾನೆ. ನನಗಿರುವುದು ಒಬ್ಬನೊಬ್ಬ ತಮ್ಮನು, ನನಗಿಂತ ಚಿಕ್ಕವನು. ಅವನಿಗೇನೋ ಕೆಲಸ ಮಾಡುತ್ತಾ ಮ್ಯಾರೇಜ್ ಮಾಡಿಕೊಂಡು ಪರಿಚರ್ಯ ಮಾಡಬೇಕೆಂದು ಇಷ್ಟ. ಆದರೆ ಅಣ್ಣನೇನೋ ಮ್ಯಾರೇಜ್ ಇಲ್ಲದೆ ಕೆಲಸ ಮಾಡುತ್ತಾ ಪರಿಚರ್ಯದಲ್ಲಿ ಇದ್ದಾನೆ. ಆದರೆ ನನಗೆ ಸ್ವಂತ ಅಣ್ಣನೂ ಅಲ್ಲ. ಒಂದು ವೇಳೆ ಅಣ್ಣನೊಂದಿಗೆ ಸೇರಿ ಪರಿಚರ್ಯ ಮಾಡೋಣ ಅಂದರೆ ಅದಕ್ಕೆ ಅಣ್ಣನು ಸಹ ಒಪ್ಪಿಕೊಳ್ಳಬೇಕಲ್ಲ ಎಂದು ನನ್ನ ಪರಿಸ್ಥಿತಿಯನ್ನು ಆತನ ಮುಂದೆ ಇಟ್ಟು ನಿದ್ದೆ ಹೋದೆನು. ಇನ್ನೊಂದು ಕಡೆ ಈಗಲೇ ಲೇಟ್ ಆಗಿದೆ, ವಯಸ್ಸು ಕೂಡ ಹೆಚ್ಚಾಗುತ್ತಾ ಇದೆ. ನೀನು ಕದಿಲಿದರೆ ಆದ ನಂತರ ತಂಗಿ ಸಹ ಕದಲುತ್ತದೆ. ಏನೂ ಆಲೋಚಿಸದೆ ಕನಿಷ್ಠವು ದೇವರ ಪರಿಚರ್ಯದಲ್ಲಿ ಇರುವವರನ್ನು ಆದರೂ ವಿವಾಹ ಮಾಡಿಕೊ ಎಂದು ಆಪ್ತರೆಲ್ಲರೂ ಎಚ್ಚರಿಸುತ್ತಿದ್ದಾರೆ. ಆ ಸಮಯದಲ್ಲೇ ಯೂತ್ ಕ್ಯಾಂಪ್ಗೆಂದು ನಾನು
ತಂಗಿ ಕಲಿತು ಅಣ್ಣನ ಅವರ ಊರಿಗೆ ಹೋದೆವು. ಅಲ್ಲಿಯೂ ಸಹ ದೇವರಿಗೆ ನಾನು ನನ್ನ ಕರೆಯ ವಿಷಯವಾಗಿ ಮತ್ತೊಂದು ಟೆಸ್ಟ್ ಇಡಬೇಕೆಂದು ಬಯಸಿದನು. ಆ ಯೂತ್ ಕ್ಯಾಂಪ್ನಲ್ಲಿ ಬೋಧಿಸುತ್ತಿರುವ ದೈವ ಮನುಷ್ಯನು ದೊಡ್ಡದಾಗಿ ಉಪಯೋಗಿಸಲ್ಪಡುತ್ತಿರುವ ದೊಡ್ಡ ದೈವ ಮನುಷ್ಯನು. ಆತನನ್ನು ಪರ್ಸನಲ್ ಆಗಿ ಕಲಿಯುವುದು ಬಹಳ ಕಷ್ಟ. ಆದರೆ ಆತನು ನನಗೆ ಪರ್ಸನಲ್ ಆಗಿ ಪ್ರೇಯರ್ ಮಾಡಿ ದೇವರು ನನ್ನನ್ನು ಉಪಯೋಗಿಸುತ್ತಾನೆಂದು ಹೇಳಿದರೆ ಮುಂದಕ್ಕೆ ಹೋಗುತ್ತೇನೆ, ಇಲ್ಲದಿದ್ದರೆ ಇಲ್ಲವೆಂದು ದೇವರೊಂದಿಗೆ ಹೇಳಿದೆನು. ಆ ಪ್ರಕಾರವೇ ಆ ದಿನ ಸಂಜೆ ಮೀಟಿಂಗ್ ಜರುಗುವುದಕ್ಕೆ ಮುಂಚೆ ಪ್ರೀಚರ್ ಕೇರ್ ಟೇಕರ್ ಆಗಿರುವ ಅಣ್ಣನೊಂದಿಗೆ, ಅಣ್ಣ, ನಾನು ದೈವ ಮನುಷ್ಯನ ಹತ್ತಿರ ಪ್ರೇಯರ್ ಮಾಡಿಸಿಕೊಳ್ಳುವುದಕ್ಕೆ ಏನಾದರೂ ಅವಕಾಶ ಲಭಿಸುತ್ತದಾ ಎಂದು ಕೇಳಿದೆನು. ಅದಕ್ಕೆ ಅಣ್ಣನು ಕಷ್ಟವೆಂದು, ಹೋಟೆಲ್ನಲ್ಲಿ ಆತನ ರೂಮ್ ಒಳಗೆ ಸಹ ಯಾರನ್ನೂ ಅಲೌ ಮಾಡುತ್ತಿಲ್ಲವೆಂದು, ಹೋದರೆ ಈ ರಾತ್ರಿ ಮೀಟಿಂಗ್ ಆಗುವುದಕ್ಕೆ ಮುಂಚೆ ಸೈಡ್ ಡೋರ್ ಹತ್ತಿರಕ್ಕೆ ಬಂದರೆ ಏನಾದರೂ ಅವಕಾಶವಿದ್ದು ಪ್ರಾರ್ಥನೆ ಮಾಡುವ ಚಾನ್ಸ್ ಇದ್ದರೆ ಮಾಡಿಸಿಕೊಳ್ಳಬಹುದು, ಇಲ್ಲದಿದ್ದರೆ ಇಲ್ಲವೆಂದು ಹೇಳಿದರು. ಸರಿ ಎಂದು ಅಣ್ಣ ಹೇಳಿದ ಹಾಗೆ ಮೀಟಿಂಗ್ ಆಗುವುದಕ್ಕೆ ಮುಂಚೆ ಸೈಡ್ ಡೋರ್ ಹತ್ತಿರಕ್ಕೆ ಹೋದೆನು. ಆಗಲೇ 15 ಜನ ತನಕ ಆತನ ಹತ್ತಿರ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕಾಗಿ ನಿಂತಿದ್ದಾರೆ. ನನ್ನನ್ನು ನೋಡಿದ ಅಣ್ಣನು ಅವರೊಂದಿಗೆ ನನ್ನನ್ನು ಸಹ ನಿಂತುಕೋ ಅಂದರು. ಆ ದೈವ ಮನುಷ್ಯನು ನನಗಾಗಿ ಪ್ರಾರ್ಥಿಸುತ್ತಾ, ನಿನ್ನನ್ನು ಕುರಿತು ನೀನು 0 ಅನ್ನುಕೊಳ್ಳುತ್ತಿದ್ದೀ, ಆದರೆ 0 ಆಗಿರುವ ನಿನಗೆ ಮುಂದಾಗಿ ಆತನು ನಂಬರ್ 1 ಆಗಿ ನಿಂತುಕೊಳ್ಳುತ್ತಾನೆಂದು, ಆತನಿಂದ 0 ಅನ್ನುಕೊಳ್ಳುವ ನಿನಗೆ ಬೆಲೆ ಬರುತ್ತದೆಂದು, ಅನೇಕ ಜನರನ್ನು ನೀನು ದೇವರ ರಾಜ್ಯದಲ್ಲಿ ಸೇರಿಸುತ್ತೀಯಿ ಎಂದು ಹೇಳಿ ನನಗಾಗಿ ಪ್ರಾರ್ಥಿಸಿದನು. ನನ್ನ ಟೆಸ್ಟ್ ಪ್ರಕಾರ ದೈವ ಮನುಷ್ಯನು ನನಗಾಗಿ ಪರ್ಸನಲ್ ಆಗಿ ಪ್ರಾರ್ಥಿಸುವ ಅವಕಾಶ ಲಭಿಸುವುದು, ನನ್ನನ್ನು ದೇವರು ಉಪಯೋಗಿಸುತ್ತಾನೆಂದು ಹೇಳುವುದು, ಈ ಎರಡೂ ನಡೆದಿದೆ. ಎಲ್ಲವೂ ಕೇಳಿ ದೇವರ ಕರೆಯ ಕುರಿತು ಹೇಗೆ ಮುಂದಕ್ಕೆ ಹೋಗಬೇಕು ಎಂದು ಆಲೋಚಿಸುತ್ತಿರುವ ನನ್ನಲ್ಲಿ ದೈವ ಮನುಷ್ಯನು ಮದುವೆ ಕುರಿತು ಏನೂ ಹೇಳಲಿಲ್ಲವಲ್ಲ, ದೇವರು ನಿನ್ನನ್ನು ಉಪಯೋಗಿಸುತ್ತಾನೆಂದು ಮಾತ್ರವೇ ಹೇಳಿದ್ದಾನೆ. ಅದಕ್ಕೆ ಮ್ಯಾರೇಜ್ ಮಾಡಿಕೊಂಡು ಪರಿಚರ್ಯ ಮಾಡಿದರೂ ಉಪಯೋಗಿಸುತ್ತಾನಲ್ಲ, ತಪ್ಪೇನೂ ಅಲ್ಲವಲ್ಲ, ನೀನಾ ಒಬ್ಬಳಾಗಿ ನಿಲ್ಲುವುದಕ್ಕೆ ಆಗುವುದಿಲ್ಲ, ಯಾಕೆ ದೇವರಿಗೆ ಇಷ್ಟು ಟೆಸ್ಟ್ಗಳನ್ನು ಇಡುತ್ತೀಯೇ ಎಂದು ತಪ್ಪಾದ ಆಲೋಚನೆಗಳಿಂದ ಮತ್ತೆ ಸಾತಾನನ್ನು ಮಾತನಾಡುತ್ತಿದ್ದಾನೆ. ಆಗಲೇ ಒಂದು ಸತಿ ತೆಗೆದುಕೊಂಡಿರುವ ತೀರ್ಮಾನವು ಮತ್ತೊಂದು ಸತಿ ಮಾರ್ಪಡಿಸುತ್ತಾ ಅಭದ್ರತೆಯಲ್ಲಿ ಇರುವ ನಾನು ಮರುದಿನ ಅಣ್ಣನಿಗೆ ದೇವರು ನನ್ನಲ್ಲಿಟ್ಟಿರುವ ವಿಷಯಗಳನ್ನು ವಿವರಿಸುತ್ತಾ ಅಣ್ಣನೊಂದಿಗೆ ಹೀಗೆ ಹೇಳಿದೆ, ಒಬ್ಬಳಾಗಿದ್ದು ಹೆಣ್ಣುಮಗಳಾಗಿ ಸೇವೆ ಮಾಡುವುದು ಕಷ್ಟವಾಗಿರುವುದರಿಂದ ಸೇಫ್ಟಿಗಾಗಿ ನಿನ್ನ ಹತ್ತಿರ ಇದ್ದು ಪರಿಚರ್ಯ ಮಾಡಬೇಕಂತಿದ್ದೇನೆ, ಹೋದರೆ ನೀನು ಸ್ವಂತ ಅಣ್ಣನಲ್ಲವಲ್ಲ ಎಂದು ಆಲೋಚಿಸುತ್ತಿದ್ದೇನೆಂದನು. ಅದಕ್ಕೆ ಅಣ್ಣನು, ನಾನು ಬ್ಯಾಚುಲರ್ ಕಾಲ್ ಅನೌನ್ಸ್ ಮಾಡಿದ ಮೇಲೆ ಒಂದು ದಿನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವಾಗ ಪರಿಚರ್ಯದಲ್ಲಿ ಜೊತೆಯಾಗಿ ಇರುವುದಕ್ಕೆ ನಿನ್ನನ್ನು ಕಳುಹಿಸುತ್ತೇನೆ ಎಂದು ದೇವರು ಹೇಳಿದ್ದಾನೆಂದು, ಆದರೆ ನಾನು ಮಾತ್ರ ನನ್ನ ಮನಸ್ಸಿನಲ್ಲಿ ಚಿಕ್ಕ ತಂಗಿ ಆದರೆ ಮುಂಚೆಯಿಂದ ದೇವರಲ್ಲಿದೆ, ಅದರಿಂದ ಆಕೆಯು ಪರಿಚರ್ಯ ಮಾಡಬಹುದು ಎಂದು, ಆದರೆ ಈ ಹುಡುಗಿ ಹೇಗೆ ಪರಿಚರ್ಯದಲ್ಲಿ ಇರಬಹುದೆಂದು ಅಂದುಕೊಂಡಿದ್ದೇನೆಂದು, ಅದಕ್ಕಾಗಿಯೇ ಈ ವಿಷಯವನ್ನು ನಿನ್ನೊಂದಿಗೆಯೂ ಯಾರೊಂದಿಗೆಯೂ ಹೇಳಲಿಲ್ಲ ಅಂದನು. ಆದರೆ ನೀನೇ ಈಗ ದೇವರು ಹೇಳುತ್ತಿದ್ದಾನೆಂದು ಮುಂದಕ್ಕೆ ಬರುತ್ತಾ ಇದೆಯೇ ಎಂದು ದೇವರು ನಿರ್ಣಯಿಸಿದರೆ, ಯಾವ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳೆಂದು ಕೂಡ ನೋಡದೆ ಆತನು ತನ್ನ ಕೆಲಸವನ್ನು ಪೂರ್ತಿಗೊಳಿಸುತ್ತಾನೆಂದು, ಒಂದು ವೇಳೆ ದೇವರು ನಿರ್ಣಯಿಸದೇ ಇದ್ದರೆ ಸ್ವಂತ ಅಣ್ಣ ತಂಗಿ ನಿಂತು ಸೇವೆ ಮಾಡಿದರೂ ಯಾವ ಕೆಲಸ ಮಾಡಲಾರರು ಅಂದನು. ಅಣ್ಣನ ಮಾತುಗಳನ್ನು ಕೇಳಿದ ನಾನು ಎಷ್ಟೋ ಉತ್ಸಾಹದಿಂದ ತಂಗಿಯೊಂದಿಗೆ ಸೇರಿ ನಮ್ಮ ಊರಿಗೆ ಹಿಂತಿರುಗಿದೆನು. ಬಂದ ಮೇಲೆ ನಿಧಾನವಾಗಿ ಡ್ಯಾಡಿಗೆ ಮೊದಲಿನಿಂದ ದೇವರು ನನ್ನೊಂದಿಗೆ ಮಾತನಾಡಿದ ಎಲ್ಲ ವಿಷಯಗಳನ್ನು ವಿವರಿಸಿದೆನು. ಎಲ್ಲ ಕೇಳಿದ ಡ್ಯಾಡಿ ಮೌನವಾಗಿ ಇದ್ದಾನೆ. ಒಂದು ಕಡೆ ಗ್ರ್ಯಾಂಡ್ಪಾನೊಂದಿಗೆ ಅಮ್ಮನೊಂದಿಗೆ ನನ್ನ ಭವಿಷ್ಯತ್ತಿನ ಕುರಿತು ಡಿಸ್ಕಸ್ ಮಾಡುತ್ತಿದ್ದಾನೆ. ಹೀಗೆ ಡಿಸ್ಕಷನ್ಸ್ ಜರುಗುವ ಮಧ್ಯಕಾಲದಲ್ಲಿ ಒಂದು ದಿನ ರಾತ್ರಿ 7 ಗಂಟೆ ಸಮಯದಲ್ಲಿ ನನಗೆ ಸೀನಿಯರ್ ಆಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಪೂರ್ತಿ ಮಾಡಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಕೆಲಸ ಮಾಡುತ್ತಾ ಬೀಡಿನಲ್ಲಿ ನನಗೆ ಕ್ಲಾಸ್ಮೇಟ್ ಆದ ಬಿಲೀವರ್ನಿಂದ ನಮ್ಮ ಲ್ಯಾಂಡ್ ಫೋನ್ಗೆ ಫೋನ್ ಬಂದಿದೆ. ಫೋನ್ ಆ ಕಡೆಯಿಂದ ಆ ಬಿಲೀವರ್ ಹೀಗೆ ಅಂದನು, ಒಂದು ಪ್ರಪೋಸಲ್ ನೋಡುವುದಕ್ಕೆ ಆತನು ಬೇರೆ ಊರಿಗೆ ಬಂದಿದ್ದಾನೆಂದು ಒಂದು ಮಾತು ಮುಂಚೆಯಾಗಿ ನಿಮಗೆ ಇನ್ಫಾರ್ಮ್ ಮಾಡಬೇಕೆಂದು ಮಾಡುತ್ತಿದ್ದೇನೆ ಅಂದನು. ಆ ಮಾತುಗಳು ಕೇಳಿದ ನಾನು, ತಾನು ಪ್ರಪೋಸಲ್ ನೋಡುವುದಕ್ಕೆ ಮುಂಚೆ ನನಗೆ ಏನಾದರೂ ಆತನನ್ನು ಮ್ಯಾರೇಜ್ ಮಾಡಿಕೊಳ್ಳುವ ಉದ್ದೇಶವೂ ಇದ್ದರೆ ಕ್ಲಾಸ್ಮೇಟ್ ಆಗಿ ಸ್ನೇಹಿತನಾಗಿ ನನಗೆ ಪ್ರಿಫರೆನ್ಸ್ ಕೊಡುತ್ತಿದ್ದಾನೆಂದು ಅರ್ಥ ಮಾಡಿಕೊಂಡವಳಾಗಿ ಆತನ ಮೇಲೆ ಗೌರವವೂ ಅಭಿಮಾನವೂ ಇದ್ದರೂ ಸಹ ದೇವರ ಕರೆಗೆ ಪ್ರಾಧಾನ್ಯತೆ ಕೊಡುತ್ತಾ ಸಂತೋಷವಾಗಿ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಎಂದು ಫೋನ್ ಇಟ್ಟಿದ್ದೆನು.
ಆದ ನಂತರ ಸುಮಾರು 10 ದಿವಸಗಳಿಗೆ ಡ್ಯಾಡಿ ನನ್ನ ಹತ್ತಿರ ಬಂದು ಹೀಗೆ ಹೇಳಿದನು, ಕಡೆಯದಾಗಿ ಈ ಒಂದು ಸತಿ ನಾವು ಹೇಳುವ ಈ ಪ್ರಪೋಸಲನ್ನು ನೋಡು. ಸೆಟ್ ಆಗದಿದ್ದರೆ ನೀನು ಹೇಳಿದ ಹಾಗೆಯೇ ದೇವರ ಚಿತ್ತವೇ ನಿನ್ನ ಜೀವನದಲ್ಲಿ ಜರುಗುತ್ತದೆ ಎಂದು. ಬಿಲೀವರ್ ಮತ್ತು BEDನಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿರುವ, ಮುಂಚೆ ನನಗೆ ಫೋನ್ ಮಾಡಿರುವ ಈ ಸ್ನೇಹಿತನ ಕುರಿತು ಹೀಗೆ ಹೇಳಿದನು, ದೇವರನ್ನು ನಂಬಿಕೊಂಡವನಾಗಿ, ಮನೆಯಲ್ಲಿ ಎಲ್ಲರಿಗೆ ಪರಿಚಿತನಾಗಿ, ನಿನ್ನ ಕುರಿತು ತಿಳಿದ ಹುಡುಗನಾಗಿ ಈ ಪ್ರಪೋಸಲ್ ಆದರೆ ಚೆನ್ನಾಗಿರುತ್ತದೆ. ನಾವು ಸಹ ಎಲ್ಲ ವಿಷಯಗಳನ್ನು ಹೇಳಿ ಮಾತನಾಡುತ್ತೇವೆ. ಒಳ್ಳೆಯ ಮರ್ಯಾದೆ ಇರುವ ವ್ಯಕ್ತಿ. ನೀನು ಅಂದರೆ ನಾಳೆ ನಮ್ಮ ಮನೆಗೆ ಬರುವಂತೆ ಫೋನ್ ಮಾಡಿ ಕರೆಸುತ್ತೇವೆ ಅಂದರು. ಅದಕ್ಕೆ ನಾನು ಅವರೊಂದಿಗೆ ತಂದೆ ತಾಯಿಗಳಾಗಿ ನೀವು ನನ್ನ ಜೀವನವನ್ನು ಸೆಟಲ್ ಮಾಡಬೇಕೆಂದು ಎಷ್ಟು ಆಶೆಪಡುತ್ತಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಪರಲೋಕ ತಂದೆಯಾದ ಆ ದೇವರಿಗೆ ನನ್ನ ಜೀವನ ಸೆಟಲ್ಮೆಂಟ್ ಕುರಿತು ಉನ್ನತವಾದ ಆಶಯಗಳಿವೆ ಅಂದೆನು. ಹೋದರೆ ನೀವು ಅಂದುಕೊಂಡಿದ್ದ ಹಾಗೆ ಈ ವಿಷಯವು ನನ್ನ ಜೀವನದಲ್ಲಿ ದೇವರ ಚಿತ್ತ ಅಲ್ಲವೆಂದು, ಆದರೆ ಕೆಲವು ದಿವಸಗಳ ಹಿಂದೆಯೇ ತಾನು ಸಂಬಂಧವನ್ನು ನೋಡುವುದಕ್ಕೆ ಮುಂಚೆಯೇ ಫೋನ್ ಮಾಡಿ ನನಗೆ ಹೇಳಿದನು ಎಂದು, ಈಗಲೇ ಮ್ಯಾರೇಜ್ ಫಿಕ್ಸ್ ಆಗಿರಬಹುದೆಂದು ಹೇಳಿದೆನು. ಎಷ್ಟು ಹೇಳಿದರೂ ಅಮ್ಮ ಡ್ಯಾಡಿ ಮಾತ್ರ ಕೇಳದೆ, ಸಂಬಂಧವು ನೋಡಿರಬಹುದು, ಆದರೆ ಫಿಕ್ಸ್ ಆಗಿದೋ ಇಲ್ಲವೋ ತಿಳಿದಿಲ್ಲವಲ್ಲ. ಒಂದು ವೇಳೆ ಆ ಹುಡುಗನಿಗೆ ಫಿಕ್ಸ್ ಆಗಿದ್ದರೆ ಸರಿ, ನೀನು ಅಂದುಕೊಂಡಿದ್ದ ಹಾಗೆ ಜರಗಲಿ, ಇಲ್ಲದಿದ್ದರೆ ನಾವು ಅಂದುಕೊಂಡಿದ್ದ ಹಾಗೆ ಮುಂದಕ್ಕೆ ಹೋಗುತ್ತೇವೆ ಎಂದು ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಾರೆ. ಅವರ ತಾಪತ್ರಯವನ್ನು ಅರ್ಥ ಮಾಡಿಕೊಂಡಿರುವ ನಾನು ಅವರ ತೃಪ್ತಿಗಾಗಿ ಸರಿ, ನಿಮ್ಮ ಇಷ್ಟಾನುಸಾರವಾಗಿಯೇ ಕರೆದು ಮಾತನಾಡ್ರಿ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಂಡ ನನ್ನಲ್ಲಿ ದೇವರ ಚಿತ್ತವನ್ನೇ ನೋಡುವವರಾಗಿದ್ದೀರಿ ಎಂದು ಅವರಿಗೆ ಹೇಳಿ, ಆದರೆ ಕರೆದು ಮಾತನಾಡಿದ ನಂತರ ಡಿಸ್ಕರೇಜ್ ಆಗಬೇಡ್ರಿ ಅಂದೆನು. ಅವರು ಅಂದುಕೊಂಡಿದ್ದ ಹಾಗೆ ಫೋನ್ ಮಾಡಿ ಆ ಸ್ನೇಹಿತನನ್ನು ಅವರ ಊರಿನಿಂದ ಇಂಥ ಟೈಮ್ಗೆ ಮನೆಗೆ ಬಾ ಎಂದು ಮಾತನಾಡಬೇಕೆಂದು ಕರೆಸಿದರು. ಆದಮೇಲೆ ಆ ಫ್ರೆಂಡ್ ಬರುವುದು, ಅಮ್ಮ ಡ್ಯಾಡಿಯವರು ವ್ಯಕ್ತಿಗತವಾಗಿ ಆ ಸ್ನೇಹಿತನ ಹೊಂದಿಗೆ ಮಾತನಾಡುವುದು, ಸ್ವಲ್ಪ ದಿನಗಳ ಮುಂಚೆಯೇ ಆತನಿಗೆ ಸಂಬಂಧವು ಫಿಕ್ಸ್ ಆಗಿದೆ ಎಂದು ಹೇಳುವುದು, ಮುಂಚೆಯೇ ನೀವು ಕೇಳಿದರೆ ಒಳ್ಳೆಯದಾಗಿತ್ತು ಎಂದು ಕೇಳುವುದು ಆಗಿದೆ. ಅದು ಕೇಳಿದ ಅಮ್ಮ ಡ್ಯಾಡಿ ಆ ವ್ಯಕ್ತಿ ಖಚಿತವಾಗಿ ಮ್ಯಾರೇಜ್ಗೆ ಒಪ್ಪಿಕೊಳ್ಳುತ್ತಾನೆಂದು ಎಷ್ಟೋ ಆಶೆಪಟ್ಟವರಾಗಿ ಈಗ ಇಲ್ಲವೆಂದು ತಿಳಿದಿರುವುದರಿಂದ ಎಷ್ಟೋ ನಿರಾಶವಾಗಿ ಕಾಣಿಸಿದರು. ಆದ ನಂತರ ನಾನು ಕೂಡ ಆ ಸ್ನೇಹಿತನೊಂದಿಗೆ ಮಾತನಾಡಿ, ದೇವರ ಚಿತ್ತವು ನನ್ನ ಜೀವನದಲ್ಲಿ ಬೇರೆ ಎಂದು ಹೇಳಿದರೂ ಅಮ್ಮ ಡ್ಯಾಡಿ ಕೇಳದೆ ಕರೆಸಿದ್ದಾರೆಂದು ಹೇಳಿದೆನು. ಅದಕ್ಕೆ ಆ ಸ್ನೇಹಿತನು, ಅಮ್ಮವರು ಸ್ವಲ್ಪ ಮುಂದೆ ಕೇಳಿದರೆ ಚೆನ್ನಾಗಿ ಇರುತ್ತಿತ್ತು ಎಂದು ಬಾಧಪಟ್ಟನು. ಹೌದು, ಮೊದಲಿನಿಂದ ದೇವರು ನನ್ನ ಜೀವನದಲ್ಲಿ ನನ್ನ ಉದ್ದೇಶವೇ ಆಗಲಿ, ಅಮ್ಮ ಡ್ಯಾಡಿಯವರ ಉದ್ದೇಶವೇ ಆಗಲಿ, ಮತ್ತು ಯಾರ ಉದ್ದೇಶವೇ ಆಗದೆ ಆತನೇ ಪ್ರತಿ ಪ್ರಪೋಸಲ್ನಲ್ಲಿ ಇಂಟರ್ಫಿಯರ್ ಆಗುತ್ತಾ ಆತನ ಕೃಪೆಯಲ್ಲಿ ನನ್ನನ್ನು ಆತನಕ್ಕಾಗಿ ಪ್ರತ್ಯೇಕಪಡಿಸುತ್ತಿದ್ದಾನೆ. ಡ್ಯಾಡಿ ಕೂಡ ಇದೆಲ್ಲವನ್ನು ಗಮನಿಸುತ್ತಿದ್ದಾನೆ. ಆದಮೇಲೆ ಸ್ವಲ್ಪ ದಿನಗಳಿಗೆ ಮೆಡಿಕಲ್ ಫೆಲೋಶಿಪ್ ಅವರು ಆಹ್ವಾನಿಸಿದ 2 ದೈವಜನರಿಗೆ ನಮ್ಮ ಮನೆಯಲ್ಲೇ ಅಕಾಮಿಡೇಷನ್ ಕೊಡುವುದು ಆಗಿದೆ. ಅವರು ಪ್ರೀಚಿಂಗ್ ಮುಗಿಸಿಕೊಂಡು ತಿರುಗಿ ಪ್ರಯಾಣವಾಗಿ ಹೋಗುವುದಕ್ಕೆ ಮುಂಚೆ ಮನೆಯಲ್ಲಿ ಎಲ್ಲರಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಆ ಸಮಯದಲ್ಲಿ ನಾನು, ದೇವ, ನನ್ನೊಂದಿಗೆ ಇನ್ನೊಂದು ಸತಿ ದೈವಜನರ ಮುಖಾಂತರ ಮಾತನಾಡೋದಿಲ್ಲವೋ, ನಿನ್ನ ಚಿತ್ತಾನುಸಾರವಾಗಿ ಮುಂದಕ್ಕೆ ಹೋಗುತ್ತೇನೆ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದೇನೆ. ಆದರೆ ಆ ದೈವ ಮನುಷ್ಯನು ಪ್ರಾರ್ಥಿಸುತ್ತಾ, ಸಿಸ್ಟರ್, ಎಷ್ಟು ಸತಿ ನಿನ್ನೊಂದಿಗೆ ಮಾತನಾಡಬೇಕೆಂದು ದೇವರು ನಿನ್ನನ್ನು ಕೇಳುತ್ತಿದ್ದಾನೆಂದು, ಆತನು ಹೇಳಿದ ವಿಷಯವನ್ನು ಮಾಡು ಎಂದು ಹೇಳುತ್ತಿದ್ದಾನೆ ಅಂದನು. ಅದು ಕೇಳಿದ ನಾನು ಶಾಕ್ ಆಗಿದೆ. ಭಯದಿಂದ ಇನ್ನು ಆತನ ಕರೆಯನ್ನು ನಿರ್ಲಕ್ಷ್ಯ ಮಾಡಬಾರದೆಂದು ನಿಶ್ಚಯಿಸಿದನು. ಆದರೆ ಆದ ನಂತರ ವಾರಕ್ಕೆ ಸುಮಾರು 2 ತಿಂಗಳ ಹಿಂದೆ ನನ್ನನ್ನು ಮನೆಯಲ್ಲಿ ಒಂದು ಸತಿ, ಸ್ಕೂಲ್ಗೆ ಬಂದು ಒಂದು ಸತಿ ನೋಡಿ ಹೋಗಿದ್ದ ಅಗ್ರಿಕಲ್ಚರ್ ಆಫೀಸರ್ ಅವರು 2 ದಿನಗಳಲ್ಲಿ ಬಂದು ಸಂಬಂಧವನ್ನು ಫಿಕ್ಸ್ ಮಾಡಿಕೊಂಡು ಹೋಗುತ್ತೇವೆ ಎಂದು ಡ್ಯಾಡಿಗೆ ಫೋನ್ ಮಾಡಿ ಹೇಳಿದರು. ಡ್ಯಾಡಿ ಎಷ್ಟೋ ಸಂತೋಷದಿಂದ ನನ್ನನ್ನು ಕರೆದು ವಿಷಯವನ್ನು ಹೇಳಿದರು. ನಾನು ಡ್ಯಾಡಿಯೊಂದಿಗೆ ಇದು ದೇವರ ಚಿತ್ತವೂ ಅಲ್ಲವೆಂದು ಹೇಳಿದರು. ದೇವರ ಚಿತ್ತವು ಆಗದಿದ್ದರೆ ಫಿಕ್ಸ್ ಮಾಡಿಕೊಳ್ಳುವುದಕ್ಕೆ ಅವರು ಯಾಕೆ ಬರುತ್ತಾರೆಂದು ವಾದಿಸುತ್ತಾ, ನಾಡದ ಶನಿವಾರ ಆಗಿದ್ದರಿಂದ ಅಮ್ಮ ಬರುತ್ತದೆಂದು, ಭಾನುವಾರ ಅವರು ಬಂದು ಫಿಕ್ಸ್ ಮಾಡಿಕೊಂಡು ಹೋಗುತ್ತಾರೆಂದು ಇನ್ನೇನೂ ಆಲೋಚಿಸಬೇಡ ಅಂದರು. ಮನಸ್ಸಿನಲ್ಲಿ ಸಮಾಧಾನವನ್ನು ಕಳೆದುಕೊಂಡದವಲಾಗಿ ಆ ರಾತ್ರಿ ಮಲಗುವುದಕ್ಕೆ ಮಂಚ ಏರಿದನು. ನಿದ್ದೆ ಬರುತ್ತಾ ಇಲ್ಲ. ಪವಿತ್ರಾತ್ಮನೇ ಸಹಾಯ ಮಾಡೆಂದು ಕಣ್ಣಿಗೆ ಬರುತ್ತಿರುವ ನೀರನ್ನು ಒರೆಸಿಕೊಳ್ಳುತ್ತಿದ್ದೇನೆ. ಅಷ್ಟರಲ್ಲಿ ಪವಿತ್ರ ಆತ್ಮನು ನನ್ನ ಆತ್ಮದಲ್ಲಿ ಹೀಗೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. ಬೈಬಲ್ನಲ್ಲಿ ಎಸ್ತೇರ್ ಹೇಗೆ ಆಕೆಯ ಸಮಯದಲ್ಲಿ ಧೈರ್ಯವಾಗಿ ನಿಂತಿದ್ದಾಳೋ ಹಾಗೆಯೇ ಇದು ನಿನಗೆ ಧೈರ್ಯವಾಗಿ ನಿಲ್ಲುವ ಸಮಯವೆಂದು ಎಸ್ತೇರ್ ರಾಣಿಯನ್ನು ನೆನಪಿಗೆ ತಂದನು.
ಒಂದು ವೇಳೆ ನೀನು ಧೈರ್ಯವಾಗಿ ನಿಲ್ಲದಿದ್ದರೆ ಆತನು ನಿನಗಾಗಿ ಇಟ್ಟಿರುವ ಉದ್ದೇಶಗಳನ್ನು ಕಳೆದುಕೊಳ್ಳುತ್ತೀಯೇ ಎಂದು ಹೇಳಿದನು. ಮೊದಲಿನಿಂದ ಮ್ಯಾರೇಜ್ ವಿಷಯದಿಂದ ಸಾತಾನನು ದೇವರ ಚಿತ್ತದಿಂದ ನನ್ನನ್ನು ಬಗಿಲಿಗೆ ತಿರುಗಿಸಬೇಕೆಂದು ಪ್ರಯತ್ನಿಸಿದ ಎಲ್ಲ ವಿಷಯಗಳನ್ನು ನೆನಪಿಗೆ ತಂದೆನು. ಹೌದು, ನನ್ನ ಡಿಗ್ರಿ ಮುಗಿದು BEdನಲ್ಲಿ ಸೇರಿದೆನೋ ಇಲ್ಲವೋ, ಅಕ್ಕನಿಗಿಂತ ಮುಂಚೆಯಾಗಿಯೇ ಒಬ್ಬ ಇಂಜಿನಿಯರ್ ಸಂಬಂಧವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮುಖಾಂತರ ಬಂದಿದೆ. ಅವರು ಹೇಗಾದರೂ ನಿಮ್ಮಿ ಖಚಿತವಾಗಿ ನಮ್ಮ ಮನೆಗೆ ಬರಬೇಕಾದ ಹುಡುಗಿ ಎಂದು ಮಾತನಾಡುತ್ತಿದ್ದಾರೆ. ನಾನು ಕೂಡ ಅಮ್ಮ ಡ್ಯಾಡಿರನ್ನು ಬಿಟ್ಟು ಹೆಚ್ಚು ಕಾಲ ಹೆಚ್ಚು ದೂರದಲ್ಲಿ ಇರುವುದಕ್ಕೆ ಆಗದೇ ಇರುವುದರಿಂದ ತಿಳಿದಿದವರಾದರೆ ಚೆನ್ನಾಗಿರುತ್ತದೆಂದು ಸಂಬಂಧವನ್ನು ಒಪ್ಪಿಕೊಳ್ಳುವುದಕ್ಕೆ ಒಂದು ಕಡೆ ಅಮ್ಮ ಡ್ಯಾಡಿ ಸಮ್ಮತವಾಗಿ ಇದ್ದಾರೆ. ಆದರೆ ಆ ಹುಡುಗನು ಕೆಲಸ ಮಾಡುವ ಸ್ಥಳದಲ್ಲಿ ಎನ್ಕ್ವೈರಿ ಮಾಡಬೇಕೆಂದು ಅಮ್ಮ ಡ್ಯಾಡಿ ಅವರು ಮಾವಗೆ ಹೇಳುವುದು. ಎನ್ಕ್ವೈರಿ ಮಾಡಿದ ಮಾವನು ಆ ಹುಡುಗ ಅಕೇಶನಲ್ ಆಗಿ ಡ್ರಿಂಕ್ ಮಾಡುತ್ತಾನೆಂದು ಹೇಳುವುದೂ ಆಗಿದೆ. ಅದು ಕೇಳಿದ ಅಮ್ಮ ಡ್ಯಾಡಿ ಅವರು ಆ ಪ್ರಪೋಸಲನ್ನು ಕ್ಯಾನ್ಸಲ್ ಮಾಡುವುದೂ ಆಗಿದೆ. ಹೀಗೆ ಎಲ್ಲ ವಿಷಯಗಳನ್ನು ನೆನಪಿಗೆ ತರುತ್ತಾ ನನ್ನೊಂದಿಗೆ ಮಾತನಾಡುತ್ತಿರುವ ಪವಿತ್ರಾತ್ಮನೊಂದಿಗೆ, ಪವಿತ್ರಾತ್ಮನೇ, ನನಗೆ ನಿನ್ನ ಆಲೋಚನೆಗಳನ್ನು ಕೊಡು ಎಂದು ನಾನು ನಿನಗಾಗಿ ನಿಲ್ಲುತ್ತೇನೆ ಅಂದನು. ತಕ್ಷಣವೇ ಪವಿತ್ರಾತ್ಮನು ಸಮಾಧಾನವಾಗಿ ನಿದ್ದೆ ಮಾಡಿ ಮುಂಜಾನೆಯೇ ಎದ್ದು ಗ್ರ್ಯಾಂಡ್ಪಾನನ್ನು ಕಲಿತು ಆತನೊಂದಿಗೆ ಮಾತನಾಡೆಂದು ನನಗೆ ಆಲೋಚನೆ ಕೊಟ್ಟನು. ಮುಂಜಾನೆಯೇ 6:30ಗೆಲ್ಲ ಕೆಳಗೆ ಪೋರ್ಷನ್ದಲ್ಲಿರುವ ಗ್ರ್ಯಾಂಡ್ಪಾ ರೂಮ್ಗೆ ಹೋಗಿದ ನನ್ನನ್ನು ಗ್ರ್ಯಾಂಡ್ಪಾ ಏನೆಂದು ಆಶ್ಚರ್ಯವಾಗಿ ನೋಡಿದನು. ಗ್ರ್ಯಾಂಡ್ಪಾನೊಂದಿಗೆ ನಾನು ನಿಮ್ಮೊಂದಿಗೆ ಮಾತನಾಡಬೇಕೆಂದು ನೀವು ಯಾಕೆ ವಿವಾಹವು ಮಾಡಿಕೊಳ್ಳಲಿಲ್ಲವೆಂದು ಕೇಳಿದನು. ಅದಕ್ಕೆ ಗ್ರ್ಯಾಂಡ್ಪಾ, ನಿನಗೆ ಗೊತ್ತಿದೆ ಅಲ್ಲಮ್ಮ, ನಮ್ಮ ಅಣ್ಣನಿಗೆ ಕೊಟ್ಟಿದ್ದ ಮಾತಿನ ಮೇರೆಗೆ ನನ್ನ ಅಣ್ಣನ ಮಕ್ಕಳಾದ ನಿಮ್ಮ ಡ್ಯಾಡಿಯನ್ನು ಎಲ್ಲರನ್ನೂ ನನ್ನ ಮಕ್ಕಳಾಗಿ ಭಾವಿಸಿ ಅವರ ಭವಿಷ್ಯತ್ತನ್ನು ದೃಷ್ಟಿಸಿ ವಿವಾಹವನ್ನು ಮಾಡಿಕೊಳ್ಳದೆ ಎಲ್ಲರನ್ನೂ ಒಂದು ಸ್ಥಾನಕ್ಕೆ ತಂದಿದ್ದೆ ಅಂದರು. ಅದಕ್ಕೆ ನಾನು ಗ್ರ್ಯಾಂಡ್ಪಾನೊಂದಿಗೆ, ನೀವು ಬೆಳೆಸಿದ ನಿನ್ನ ಮಕ್ಕಳು ಈಗ ನಿಮಗೆ ಏನಾದರೂ ಕಡಿಮೆ ಮಾಡುತ್ತಿದ್ದಾರಾ ಎಂದು ಕೇಳಿದನು. ಅದಕ್ಕೆ ಗ್ರ್ಯಾಂಡ್ಪಾ, ಯಾರೂ ಏನೂ ನನಗೆ ಕಡಿಮೆ ಮಾಡಲಿಲ್ಲಮ್ಮ, ಎಲ್ಲರೂ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ ಅಂದನು. ಅದಕ್ಕೆ ನಾನು, ಮನುಷ್ಯರಕ್ಕಾಗಿ ನೀವು ವಿವಾಹವು ಇಲ್ಲದೆ ನಿಂತುಕೊಂಡರೆ, ಯಾವುದೂ ಕಡಿಮೆ ಇಲ್ಲದೆ ಮನುಷ್ಯರಾದ ಅವರೇ ನಿಮ್ಮನ್ನು ನೋಡಿಕೊಂಡರೆ, ದೇವರ ರಾಜ್ಯಕ್ಕಾಗಿ ದೇವರಕ್ಕಾಗಿ ನಾನು ನಿಂತಿದ್ದರೆ ದೇವರು ನನಗೆ ಏನಾದರೂ ಕಡಿಮೆ ಮಾಡುತ್ತಾನಾ? ಯಾಕೆ ಎಲ್ಲರೂ ನನ್ನ ಭವಿಷ್ಯತ್ತಿನ ಕುರಿತು ಭಯಪಡುತ್ತಿದ್ದಾರೆ ಅಂದೆನು. ನನ್ನ ಮಾತುಗಳನ್ನು ಕೇಳಿದ ಗ್ರ್ಯಾಂಡ್ಪಾ ತಕ್ಷಣವೇ ಮಾಡಿಗೆ ಮೇಲೆ ಇರುವ ಡ್ಯಾಡಿಯನ್ನು ಕರೆಸಿ, ಈ ಹುಡುಗಿ ಕೇಳುತ್ತಿರುವ ಪ್ರಶ್ನೆಗಳು ನನ್ನ ಹೃದಯದೊಳಗೆ ನೇರವಾಗಿ ಹೋಗಿ ಚುಚ್ಚುತ್ತಿವೆ. ನಾವು ಬಲವಂತವಾಗಿ ಮದುವೆ ಮಾಡಿದರೂ ಸಂಸಾರ ಮಾಡದೇ ಇದ್ದರೆ ಏನು ಮಾಡುತ್ತೇವೆ? ಅದಕ್ಕಾಗಿ ಒಂದು ಕೆಲಸವನ್ನು ಮಾಡೋಣ ಎಂದು 2 ವರ್ಷಗಳು ನಿಮ್ಮಿ ಮದುವೆ ವಿಷಯ ಮಾತನಾಡದೆ ಸೈಲೆಂಟ್ ಆಗಿ ಇರೋಣ. ಇಷ್ಟರೊಳಗೆ ಚಿಕ್ಕ ಹುಡುಗಿಗೆ ಮ್ಯಾರೇಜ್ ಮಾಡೋಣ. ಒಂದು ವೇಳೆ ನಿಧಾನವಾಗಿ ತನ್ನ ಪರಿಸ್ಥಿತಿಗಳಿಂದ ನಿಮ್ಮಿಯೇ ವಿವಾಹಕ್ಕೆ ಇಷ್ಟಪಟ್ಟರೆ ಆಗ ಮಾಡೋಣ ಎಂದು ಡ್ಯಾಡಿಗೆ ಹೇಳಿದರು. ಗ್ರ್ಯಾಂಡ್ಪಾ ಮಾತನ್ನು ತೆಗೆದು ಹಾಕದಂಥ ಡ್ಯಾಡಿ ಆತನ ಮಾತನ್ನು ಗೌರವಿಸಿ ಅಗ್ರಿಕಲ್ಚರ್ ಆಫೀಸರ್ ಅವರಿಗೆ ಬರಬೇಡ ಎಂದು ಹೇಳಿದರು. ಹೌದು, ಆ ಟೈಮ್ನಲ್ಲಿ ದೇವರು ಆಶ್ಚರ್ಯವಾಗಿ ಆತನ ಕರೆಯಲ್ಲಿ ನಿಲ್ಲಿಸುವುದಕ್ಕೆ ಮನೆಯಲ್ಲಿ ಮುಂಚೆಯೇ ಗ್ರ್ಯಾಂಡ್ಪಾಗೆ ವಿವಾಹವೂ ಇಲ್ಲದೆ ನನಗಾಗಿಯೇ ಸಿದ್ಧ ಮಾಡಿದ ಹಾಗೆ ಅನಿಸಿತು. ಈಗ ಮನೆಯಲ್ಲಿ ನನ್ನ ವಿಷಯವಾಗಿ ಎಲ್ಲರೂ ಸಮಾಧಾನಕರವಾಗಿಯೇ ಇದ್ದಾರೆ. ಪವಿತ್ರಾತ್ಮನನ್ನೇ ಗಂಡನನ್ನಾಗಿ ಹೊಂದಿಕೊಳ್ಳವಲಾಗಿ ಭವಿಷ್ಯತ್ತಿನಲ್ಲಿ ಯಾವ ಪ್ರಪೋಸಲ್ ಬಂದರೂ ಚಲಿಸದೆ ನಿಶ್ಚಲವಾಗಿರುವುದಕ್ಕೆ ಪವಿತ್ರಾತ್ಮನ ಪ್ರೇರಣೆಯಿಂದ ಕ್ರಿಶ್ಚಿಯನ್ ಮ್ಯಾರೇಜ್ ವೋವ್ಸ್ ಇರುವ ಪುಸ್ತಕದಿಂದ ನನ್ನ ಕೋಣೆಯೊಳಗೆ ಹೋದೆನು. ಯಾವ ರೀತಿಯಲ್ಲಿ ಚರ್ಚೆಯಲ್ಲಿ ವಿವಾಹವು ಅರಿಕೆಗಳಿಂದ ವಾಗ್ದಾನಗಳಿಂದ ನಡೆಯುತ್ತದೋ ಹಾಗೆಯೇ ವಿಶ್ವಾಸದಿಂದ ನಾನು ನನ್ನ ಸ್ಥಾನದಲ್ಲಿ ಇರುವ ಪಾತ್ರೆಯನ್ನು ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಸ್ಥಾನದಲ್ಲಿ ನಾನೇ ನಿಂತುಕೊಂಡು ಪವಿತ್ರಾತ್ಮನೇ ನನ್ನ ಮುಖಾಂತರ ಚಲಿಸುತ್ತಿದ್ದಾನೆಂದು ವಿಶ್ವಾಸದಿಂದ ಆತನ ಪಾತ್ರೆಯನ್ನು ನಿರ್ವಹಿಸುತ್ತಾ ನಮ್ಮ ವಾಗ್ದಾನಗಳನ್ನು ಹೀಗೆ ಅರಿಕೆ ಮಾಡಿದೆವು. ಮೊದಲನೇದಾಗಿ ಪವಿತ್ರಾತ್ಮನು ತನ್ನ ಬಲಕೈಯನ್ನು ನನ್ನ ಬಲಕೈಯಲ್ಲಿ ಇಟ್ಟು ಹೀಗೆ ಹೇಳಿದ ಹಾಗೆ ವಿಶ್ವಸಿಸುತ್ತಾ ನಾನೇ ಆತನ ವಾಗ್ದಾನವನ್ನು ಹೀಗೆ ಅರಿಕೆ ಮಾಡಿದನು. ಪವಿತ್ರಾತ್ಮನಾದ ನಾನು, ಮೇರಿಯ ನಿರ್ಮಲ ಆದ ನಿನ್ನನ್ನು ಇದು ಮೊದಲುಕೊಂಡು ಮರಣವು ನಮ್ಮನ್ನು ಬೇರು ಮಾಡುವವರೆಗೆ ದೇವರ ಪರಿಶುದ್ಧ ನಿರ್ಣಯದ ಮೇರೆಗೆ ಒಳ್ಳೆಯದರಲ್ಲಿಯೂ ಕೆಟ್ಟದರಲ್ಲಿಯೂ ಐಶ್ವರ್ಯದಲ್ಲಿಯೂ ಬಡತನದಲ್ಲಿಯೂ ವ್ಯಾಧಿಯಲ್ಲಿಯೂ ಆರೋಗ್ಯದಲ್ಲಿಯೂ ನಿನ್ನನ್ನು ಪ್ರೀತಿಸಿ ಸಂರಕ್ಷಿಸುವುದಕ್ಕೆ ನನ್ನ ಮದುವೆಯ ಪತ್ನಿಯಾಗಿ ಸ್ವೀಕರಿಸುತ್ತಿದ್ದೇನೆ, ಹೀಗೆ ಜರುಗಿಸುತ್ತೇನೆಂದು ಪ್ರಮಾಣ ಮಾಡುತ್ತಿದ್ದೇನೆ. ಎರಡನೇದಾಗಿ ನನ್ನ ಸ್ಥಾನದಲ್ಲಿ ನಾನು ನಿಂತುಕೊಂಡು ಪವಿತ್ರಾತ್ಮನು ನನ್ನ ಬಲಕೈಯನ್ನು ಹಿಡುಕೊಂಡಿರುವಾಗ ವಿಶ್ವಾಸದಿಂದ ನಾನು ಈ ವಾಗ್ದಾನಗಳನ್ನು ಹೀಗೆ ಹೇಳಿದನು. ಮೇರಿಯ ನಿರ್ಮಲ ಆದ ನಾನು, ಪವಿತ್ರಾತ್ಮನಾದ ನಿನ್ನನ್ನು ಇದು ಮೊದಲುಕೊಂಡು ಮರಣವು ನಮ್ಮನ್ನು ಬೇರು ಮಾಡುವವರೆಗೆ ದೇವರ ಪರಿಶುದ್ಧ ನಿರ್ಣಯದ ಮೇರೆಗೆ ಒಳ್ಳೆಯದರಲ್ಲಿಯೂ ಕೆಟ್ಟದರಲ್ಲಿಯೂ ಐಶ್ವರ್ಯದಲ್ಲಿಯೂ ಬಡತನದಲ್ಲಿಯೂ ವ್ಯಾಧಿಯಲ್ಲಿಯೂ
ಆರೋಗ್ಯದಲ್ಲಿಯೂ ನಿನ್ನನ್ನು ಪ್ರೀತಿಸಿ ವಿಧೇಯತೆ ತೋರಿಸುವುದಕ್ಕೆ ನನ್ನ ಮದುವೆಯ ಗಂಡನಾಗಿ ಸ್ವೀಕಾರ ಮಾಡುತ್ತಿದ್ದೇನೆ, ಹೀಗೆ ಜರುಗಿಸುತ್ತೇನೆಂದು ಪ್ರಮಾಣ ಮಾಡುತ್ತಿದ್ದೇನೆ ಎಂದು ಹೇಳಿ ಚರ್ಚೆಯಲ್ಲಿ ಇಬ್ಬರು ಸಾಕ್ಷಿಗಳು ಸೈನ್ ಮಾಡುತ್ತಾರಲ್ಲ, ಯಾರು ಇದ್ದಾರೆ ಎಂದು ಆಲೋಚಿಸುತ್ತಿರುವಾಗ ಪವಿತ್ರ ಆತ್ಮನು ತಂದೆಯೂ ಯೇಸುವೂ ಇದ್ದಾನೆಂದು ನೆನಪು ಮಾಡಿದನು. ತಕ್ಷಣವೇ, ತಂದೆಯೇ, ಯೇಸುವೆ, ನಮ್ಮ ವಿವಾಹಕ್ಕೆ ನೀವೇ ಸಾಕ್ಷಿಗಳೆಂದು ನೀವೇ ಸೈನ್ ಮಾಡು ಎಂದು ವಿಶ್ವಾಸದಿಂದ ದೇವರು ಒಂದುಗೂಡಿಸಿದ ನಮ್ಮನ್ನು ಯಾರೂ ಬೇರು ಮಾಡಬಾರದೆಂದು ಮುಗಿಸಿದೆನು. ಹೌದು, ಪವಿತ್ರಾತ್ಮನಿಗೆ ಮರಣವೇ ಇಲ್ಲ, ಅದರಿಂದ ನಿತ್ಯವೂ ನನ್ನನ್ನು ತನ್ನ ಹಸ್ತಗಳಲ್ಲಿ ಭದ್ರಪಡಿಸಿಕೊಳ್ಳುತ್ತಾನೆಂಬ ಆನಂದದಿಂದ ತುಂಬಿದವಳಾಗಿ ಡ್ಯಾಡಿಯೊಂದಿಗೆ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಒಂದು ಸತಿ ಮದುವೆ ಆದರೆ ಆಗಿದ ಹಾಗೆ ಇನ್ನು ಮುಂದೆ ನನ್ನ ವಿವಾಹದ ಕುರಿತು ಆಲೋಚಿಸದೆ ತಂಗಿಗಾಗಿ ಪ್ರಪೋಸಲ್ ನೋಡ್ರಿ ಎಂದು ಹೇಳಿದೆನು. ಹೀಗೆ ಎಷ್ಟೋ ಟರ್ನಿಂಗ್ಗಳಿಂದ ನೋಡುತ್ತಿರುವಾಗಲೇ 1999ನೇ ವರ್ಷದಲ್ಲಿ ಅರ್ಧ ವರ್ಷ ಗತಿಸಿ ಹೋಯಿತು. ಮನುಷ್ಯಗೆ ದೇವರು ಕೊಟ್ಟಿರುವ ಸಂಬಂಧಗಳಲ್ಲಿ ಅತಿ ಮುಖ್ಯವಾದ ಸಂಬಂಧವು ವಿವಾಹ ಸಂಬಂಧವು. ಈ ವಿವಾಹದ ಸಂಬಂಧ ಕುರಿತು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ದೇವರು ಮನುಷ್ಯನನ್ನು 2 ಹತ್ತಿರ ಸಂಬಂಧದ ಸಹವಾಸಕ್ಕೆ ಸೃಷ್ಟಿಸಿದನು. ಮೊದಲನೇದಾಗಿ ದೇವರೊಂದಿಗೆ ಸಹವಾಸವನ್ನು ಹೊಂದಿ ಇರುವುದಕ್ಕಾಗಿ, ಎರಡನೇದಾಗಿ ತನ್ನ ಭಾಗಸ್ವಾಮಿ ಇಲ್ಲದೆ ಸಂಗಾತಿಯ ಹತ್ತಿರ ಯಾವ ಮೋಸವಿಲ್ಲದೆ ನಿಷ್ಕಪಟವಾಗಿ ನ್ಯಾಯ ಸಂಬಂಧದ ಸಹವಾಸವನ್ನು ಹೊಂದಿ ಇರುವುದಕ್ಕಾಗಿ. ನೀನು ವಿವಾಹವಿಲ್ಲದೆ ಸಿಂಗಿಲ್ ಆಗಿ ಇರಬೇಕೆಂದರೆ ದೇವರ ಕರೆ ನಿನಗೆ ಇರಬೇಕು, ಇಲ್ಲದಿದ್ದರೆ ಒಬ್ಬರೇ ಆಗಿ ಇದ್ದು ಕಷ್ಟಪಡ್ತೀಯೇ. ಹೇಗೆ ವಿವಾಹವು ದೇವರಿಂದ ಕೊಡಲ್ಪಟ್ಟಿರುವ ಬಹುಮಾನವೋ ಹಾಗೆಯೇ ಸಿಂಗಿಲ್ ಆಗಿ ಇರುವುದು ಸಹ ಆ ಕರೆ ಇರುವವರಿಗೆ ದೇವರಿಂದ ಕೊಡಲ್ಪಟ್ಟಿರುವ ಬಹುಮಾನವೇ. ವಿವಾಹವು ಅಂದರೆ ಯಾವ ಷರತ್ತುಗಳು ಯಾವ ನಿಯಮಗಳು ಇಲ್ಲದೆ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುವ ಬಂಧವು. ಇನ್ನು ಇಬ್ಬರೂ ಸೇರಿ ಪ್ರೀತಿಯಿಂದ ಜೀವಿಸುವುದು ಮತ್ತು ಇಬ್ಬರ ಮಧ್ಯೆ ಇರುವ ಒಡಂಬಡಿಕೆ. ದೇವರು ವಿವಾಹವನ್ನು ಒಬ್ಬರಿಗೊಬ್ಬರು ಗೌರವಿಸಿಕೊಳ್ಳುವಂತೆ ನೇಮಿಸಿದನು. ಆದಿ ದಂಪತಿಗಳಾದ ಆದಾಮು ಹವ್ವಳ ವಿವಾಹ ಜೀವನದಿಂದ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ದೇವರು ತಿನ್ನಬಾರದು ಎಂಬ ಗಿಡದ ಹಣ್ಣನ್ನು ತಿಂದ ಹವ್ವಗೆ ಆ ಹಣ್ಣನ್ನು ತಿನ್ನುವುದಕ್ಕೆ ಮುಂಚೆ ಈ ವಿಷಯವನ್ನು ತನ್ನ ಗಂಡನಾದ ಆದಾಮನ ಹೊಂದಿಗೆ ಚರ್ಚಿಸಬೇಕೆಂಬ ಆಲೋಚನೆಯೇ ಆಕೆಗೆ ಇಲ್ಲ. ಅಂದರೆ ದೇವರು ಈ ಗಿಡದ ಹಣ್ಣನ್ನು ತಿನ್ನಬಾರದೆಂದು ಆಜ್ಞಾಪಿಸಿದಾನಲ್ಲ, ಆದರೆ ಸಾತಾನನ್ನು ಬಂದು ತನಗೆ ಹಣ್ಣನ್ನು ತಿನ್ನುವಂತೆ ಆಲೋಚನೆಗಳನ್ನು ಇಡುತ್ತಾ ತನ್ನೊಂದಿಗೆ ಮಾತನಾಡುತ್ತಿದ್ದಾನೆಂದು, ತನಗೆ ಹಣ್ಣನ್ನು ತಿನ್ನಬೇಕೆಂದು ಅನಿಸುತ್ತದೆಂದು ಈ ಯಾವ ವಿಷಯಗಳನ್ನಾದರೂ ತನ್ನ ಗಂಡನೊಂದಿಗೆ ಚರ್ಚಿಸಲಿಲ್ಲ. ಅದೇ ರೀತಿಯಲ್ಲಿ ಆದಾಮನು ಸಹ ಮುಂಚೆಯೇ ಹವ್ವನೊಂದಿಗೆ ನಾವು ದೇವರು ಬೇಡ ಎಂದು ಹೇಳಿದ ಗಿಡದ ಹಣ್ಣನ್ನು ತಿನ್ನಬಾರದು, ನಾವು ದೇವರಿಗೆ ಯಾವಾಗಲೂ ವಿಧೇಯತೆ ತೋರಿಸೋಣ ಎಂದು ಆಕೆ ಹೊಂದಿಗೆ ಏನೂ ಮಾತನಾಡುವುದು ಆಗಲಿ ಹೇಳುವುದು ಆಗಲಿ ಮಾಡಲಿಲ್ಲ. ಹವ್ವಳು ಹಣ್ಣನ್ನು ತಂದು ಕೊಟ್ಟಿದ ಕೂಡಲೇ ಆದಾಮನು ಹಣ್ಣನ್ನು ತಿಂದನು. ಇಲ್ಲಿ ಆದಾಮನು ಹವ್ವಳು ಒಬ್ಬರಿಗೊಬ್ಬರು ಚರ್ಚಿಸಿಕೊಳ್ಳಲಿಲ್ಲ, ಅವರವರ ಸ್ವಂತ ವಿಷಯಗಳನ್ನೇ ಮಾಡಿದರು. ಹೀಗೆಯೇ ಅನೇಕ ಜನ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ಚರ್ಚಿಸಿಕೊಳ್ಳದೆ ಅವರ ಸ್ವಂತ ವಿಷಯಗಳನ್ನೇ ಮಾಡುತ್ತಿದ್ದಾರೆ. ಬಹಳ ಜನರ ಮನೆಗಳು ಕುಟುಂಬಗಳಾಗಿ ಇಲ್ಲದೆ ಹೋಟೆಲ್ಸ್ ಹಾಗೇ ಇರುತ್ತವೆ. ಮನೆಯಲ್ಲಿ ಸ್ವಲ್ಪ ಸಮಯ ಮಲಗಿ ಎದ್ದು ಊಟ ಮಾಡಿ ಹಲೋ ಗುಡ್ ಬೈ ಎಂದು ಬ್ಯುಸಿಯಾಗಿ ಇರುತ್ತಾರೆ. ನೀನು ಒಬ್ಬರೊಂದಿಗೆ ಸೇರಿ ನಿವಾಸ ಮಾಡುತ್ತಿದ್ದೀಯ ಅಂದರೆ ಅದಷ್ಟಕ್ಕೆ ಅದೇ ಒಳ್ಳೆಯ ಸಂಬಂಧವನ್ನು ಬೆಳೆಸುತ್ತದೆ ಎಂದು ಅಲ್ಲ. ಆ ಸಂಬಂಧವನ್ನು ಬೆಳೆಸುವುದಕ್ಕಾಗಿ ನೀನು ಕಾರ್ಯ ಮಾಡಬೇಕು, ಕಷ್ಟಪಡಬೇಕು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮಯ ಇರುತ್ತದೆ. ಹೆಂಡತಿ ತನ್ನ ಸ್ವಂತ ಗಂಡನಿಗೆ ಒಳಪಟ್ಟು ವಿಧೇಯತೆ ತೋರಿಸಬೇಕು ಮತ್ತು ಮರ್ಯಾದೆಯನ್ನು ಕೊಡಬೇಕು. ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಇಬ್ಬರು ಏನು ಮುಚ್ಚಿಕೊಳ್ಳದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಚರ್ಚಿಸಿಕೊಳ್ಳುವುದು ಆರೋಗ್ಯಕರವಾದ ವಿವಾಹ ಸಂಬಂಧಕ್ಕೆ ಒಂದು ಬೀಗದ ಚಾವಿಯಾಗಿದೆ. ಎಫೆಸಿ 5:21 ಕ್ರಿಸ್ತನಲ್ಲಿ ಭಯದಿಂದ ಒಬ್ಬರಿಗೊಬ್ಬರು ಒಳಪಟ್ಟು ಇರ್ರಿ ಅಂತೆ ಇದೆ. ಗಂಡಂದಿಯರು ಅನೇಕ ವಿಷಯಗಳನ್ನು ಮಾಡುವುದರಲ್ಲಿ ಸಾಮರ್ಥ್ಯವನ್ನು ಹೊಂದಿದವರು, ಹಾಗೆಯೇ ಹೆಂಡತಿಯರು ಕೂಡ ಬೇರೆ ಇತರ ವಿಷಯಗಳನ್ನು ಮಾಡುವುದರಲ್ಲಿ ಸಾಮರ್ಥ್ಯ ಇರುವವರು. ಇವರಿಬ್ಬರೂ ಕೂಡ 2 ಥರದ ವಿಭಿನ್ನ ವ್ಯಕ್ತಿಗಳಾಗಿ ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ. ಇವರಿಬ್ಬರೂ ಆಲೋಚಿಸುವುದು ಬೇರೆ ಬೇರೆ, ಇವರಿಬ್ಬರೂ ಮಾಡುವ ಕೆಲಸಗಳು ಬೇರೆ ಬೇರೆ. ಅದರಿಂದ ತಮ್ಮ ಸಾಮರ್ಥ್ಯದಲ್ಲಿ ಇರುವ ವ್ಯತ್ಯಾಸಗಳನ್ನು ತಿಳಿದುಕೊಂಡು ಬೆಲೆಯನ್ನು ಕೊಟ್ಟು ಒಬ್ಬರಿಗೊಬ್ಬರು ಗೌರವಿಸಿಕೊಳ್ಳಬೇಕು ಮತ್ತು ಒಬ್ಬರಿಗೊಬ್ಬರು ವಿಧೇಯತೆ ತೋರಿಸಬೇಕು. ಕೆಲವು ಜನ ಗಂಡಂದಿಯರು ತಾವು ಹೇಳಿದ ಹಾಗೆ ತಮ್ಮ ಹೆಂಡತಿಯರು ಮಾತು ಕೇಳಬೇಕೆಂದು, ಹಾಗೆಯೇ ಕೆಲವು ಜನ ಹೆಂಡತಿಯರು ತಾವು ಹೇಳಿದ ಹಾಗೆ ತಮ್ಮ ಗಂಡಂದಿಯರು ಮಾತು ಕೇಳಬೇಕೆಂದು ಸ್ವಾರ್ಥವಾಗಿ ಆಲೋಚಿಸುತ್ತಾರೆ. ಸ್ವಾರ್ಥಪರರು ಎಂದಿಗೂ ಸಂತೋಷವಾಗಿ ಇರುವುದಿಲ್ಲ. ವಿವಾಹದಲ್ಲಿ ಸ್ವಾರ್ಥವೆಂಬ ಪುನಾದಿ ಇದ್ದರೆ ಫಲಭರಿತವಾಗಿ ಇರುವುದಿಲ್ಲ. ವಿವಾಹವು ದೇವರ ಪ್ರೀತಿ ಎನ್ನುವ ಪುನಾದಿಯ ಮೇಲೆ ಕಟ್ಟಲ್ಪಡಬೇಕು. ವಿವಾಹ ಜೀವನದಲ್ಲಿ ನೀನೇ ದೇವರ ಪ್ರೀತಿಯಲ್ಲಿ ನಡೆಯುವಂತೆ ಅಭ್ಯಸಿಸಬೇಕು. ಇದು ಸ್ವಾಭಾವಿಕವಾಗಿ ಬರುವಂಥದ್ದಲ್ಲ, ಅಸಾಧಾರಣವಾಗಿ ಬರುವಂಥದ್ದು.
ಅಂದರೆ ಪವಿತ್ರಾತ್ಮನಿಗೆ ಮತ್ತು ಬರೆಯಲ್ಪಟ್ಟಿರುವ ದೇವರ ವಾಕ್ಯಕ್ಕೆ ನೀನು ವಿಧೇಯತೆ ತೋರಿಸುವುದರಿಂದ ಬರುತ್ತದೆ. ದೇವರ ವಾಕ್ಯವನ್ನು ತೆಗೆದುಕೊಂಡು ಅಭ್ಯಸಿಸದೇ ಹೋದರೆ ಸ್ವಾರ್ಥಪರರಾಗಿ ಕಷ್ಟಗಳಿಗೆ ಗುರಿಯಾಗುತ್ತಾ ಸೋತು ಹೋದವರಾಗಿ ಇರುತ್ತೀರಿ. ಬಹಳ ಜನ ಗಂಡ ಹೆಂಡತಿಯರು ಪ್ರೀತಿ ವಿಷಯದಲ್ಲಿ ದೇವರನ್ನು ಹೊರಗೆ ಬಿಟ್ಟು ದೇವರಕ್ಕಿಂತ ಒಬ್ಬರಿಗೊಬ್ಬರು ಹೆಚ್ಚಾಗಿ ಪ್ರೀತಿ ಮಾಡಿಕೊಳ್ಳುತ್ತಾರೆ. ಸ್ವಲ್ಪ ಜನ ದೇವರಕ್ಕಿಂತ ಹೆಚ್ಚಾಗಿ ತಮ್ಮ ಗಂಡಂದಿಯರನ್ನು, ತಮ್ಮ ಹೆಂಡತಿಯರನ್ನು, ಮಕ್ಕಳನ್ನು, ಇತರರನ್ನು ಪ್ರೀತಿಸುತ್ತಿರುತ್ತಾರೆ. ಇವರ ಪ್ರೀತಿಯಲ್ಲಿ ಲೋಪವಿದೆ. ಇವರು ತೋರಿಸುವ ಪ್ರೀತಿಯ ಪ್ರಾಧಾನ್ಯತೆ ಕ್ರಮದಲ್ಲಿ ತಪ್ಪು ಇರುವುದರಿಂದ, ಅಂದರೆ ಇವರು ದೇವರನ್ನು ಮೊದಲಾಗಿ ಪ್ರೀತಿಸದೇ ಇರುವುದರಿಂದ ಇವರ ಪ್ರೀತಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸುವಾಗ ಎಲ್ಲ ವಿಷಯಗಳು ಸರಿಯಾಗಿ ನಡೆಯುತ್ತವೆ. ದೇವರ ಪ್ರೀತಿಯಲ್ಲಿ ನಡೆಯುವುದರಿಂದ ಎಲ್ಲ ಒಳ್ಳೆಯ ವಿಷಯಗಳನ್ನು ಸ್ವೀಕರಿಸುವುದಕ್ಕೆ ಬಾಗಿಲು ತೆರೆಯಲ್ಪಡುತ್ತದೆ. ನಿನಗೆ ಆನಂದ ವಿವಾಹ ಜೀವನವು ಬೇಕೆಂದು ಆಶೆ ಇದ್ದರೆ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಳಬೇಕು ಮತ್ತು ಪ್ರತಿನಿತ್ಯ ನೀನು ತೆಗೆದುಕೊಳ್ಳುವ ತೀರ್ಮಾನಗಳಲ್ಲಿ ದೇವರ ವಾಕ್ಯವನ್ನೇ ತುದಿ ನಿರ್ಣಯವಾಗಿ ಮಾಡಿಕೊಳ್ಳಬೇಕು.